ನಮ್ಮ ಯುವಕರು ಏನು ಮಾಡ್ತಾರೆ, ಪೆಟ್ರೋಲ್ ಪಂಪ್ನಲ್ಲಿ, ಡಿಪಾರ್ಟ್ಮೆಂಟಲ್ ಸ್ಟೋರ್ನಲ್ಲಿ, ಬೇರೆ ಬೇರೆ ಇದರಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ತಾರೆ. $5 $10 ಸಂಪಾದನೆ ಮಾಡ್ತಾರೆ, ಡೈಲಿ ಒಂದು $20 ಎಲ್ಲ ಮಾಡ್ತಾರೆ. ಇನ್ನು ಕೆಲವು ಹುಡುಗರು ಏನು ಮಾಡಿದ್ದಾರೆ, ಅಲ್ಲಿ ಹುಡುಗರು ನೋಡಿದ್ದೀರನ್ನ ಲರ್ನ್ ಮಾಡಲಿಕ್ಕೆ ಅರ್ನಿಂಗ್ ಮಾಡ್ತಾ ಇದ್ದಾರೆ. ಅವರು ಓದಲಿಕ್ಕೆ ಅರ್ನಿಂಗ್ ಹೆಲ್ಪ್ ಆಗ್ತಾ ಇದೆ. ಬಟ್ ಪ್ರಾಬ್ಲಮ್ ಏನು, ಓವರ್ ಅ ಪಾಯಿಂಟ್ ಆಫ್ ಟೈಮ್ ಯುವರ್ ಅರ್ನಿಂಗ್ ಶುಡ್ ನಾಟ್ ಟೇಕ್ ಪ್ರಿಸಿಡೆನ್ಸ್ ಓವರ್ ಲರ್ನಿಂಗ್. ಲರ್ನಿಂಗ್ ಏನಿದೆ, ನೀವು ಸಂಪಾದನೆ ಮಾಡುವುದು ನೀವು ಓದುವುದಕ್ಕೆ ಕಂಪೇರ್ ಮಾಡುವಾಗ ಇಂಪಾರ್ಟೆನ್ಸ್ ಜಾಸ್ತಿ ತಗೊಳ್ಬಾರ್ದು. ಬಿಕಾಸ್ ಈ ಏಜ್ನಲ್ಲಿ ತಾವಿಲ್ಲಿ ಇರುವುದು ಓದಲಿಕ್ಕೆ. ಸೆಕೆಂಡು, ತಾವ್ಯಾರೋ ಅಷ್ಟು ಕಷ್ಟದಲ್ಲಿ ಇಲ್ಲ. ನಿಜ ಹೇಳ್ಬೇಕು, ಇಲ್ಲ ಸರ್, ಮನೆಗೆ ಹೋಗಿದ್ದಾನ, ಊಟವೇ ತಂದೆ ಕೊಡಲ್ಲ, ಗೊತ್ತಾ ಸರ್. ನಮ್ಮ ತಂದೆ ತಾಯಿ ಇಬ್ಬರು ಕಾಡೊಳಗಡೆ ಹೋಗಿದ್ದಾರೆ ಸರ್. ಅವ್ರು ನೈಟ್ ಬರುವಾಗ ಏನೋ ಜಿಂಕೆ ಸಿಕ್ಕಿದ್ನ ತಗೊಂಡು ಬರ್ತಾರೆ, ನಮಗೆ ಊಟ ಸಿಗ್ತದೆ ಡೌಟ್ ಸರ್ ನಮಗೂ. ಆ ಥರ ಯಾರಾவது ಇದ್ದೀರಾ? ನಾನು ಬೆಳಗ್ಗೆ ಶಾಲೆಗೆ ಹೊರಟು ಬಂದಿದ್ದೀನಿ, ತಂದೆ ತಾಯಿ ಇಬ್ಬರು ಬೇಟೆಗೆ ಹೋಗಿದ್ದಾರೆ, ನೈಟ್ ಅದೊಂದು ತಗೊಂಡು ಬರ್ತಾರೆ. ಯಾರು ಇದ್ದೀರಾ ಆ ಥರ? 100% ಇಲ್ಲ. ಯು ಆರ್ ಮಚ್ ಬೆಟರ್ ದೆನ್ ಯುವರ್ ಗ್ರ್ಯಾಂಡ್ ಫಾದರ್ಸ್, ಮಚ್ ಬೆಟರ್. ಸೊ ನಿಮ್ಮದು ಫೋಕಸ್ ಏನು ರೈಟ್ ನೌ? ನನ್ನ ಪ್ರಕಾರ ಯು ಆರ್ ಫೋಕಸ್ ಟಿಲ್ 12th, ಟಿಲ್ PUC 2 ಈಸ್ ಟು ಗೆಟ್ ಬೆಸ್ಟ್ ಮಾರ್ಕ್ಸ್. ಆ ಟೈಮ್ ಯಾಕೆ ಡೈವರ್ಟ್ ಮಾಡಿ ಒಂದು ಪೆಟ್ರೋಲ್ ಪಂಪು, ಸ್ವಿಗ್ಗಿ ಡೆಲಿವರಿ ಬಾಯ್, ಝೊಮ್ಯಾಟೊ ಡೆಲಿವರಿ ಬಾಯ್ ಈ ಏಜ್ನಲ್ಲಿ ಮಾಡಬೇಕನ್ನೋ ಅವಶ್ಯಕತೆ ಇಲ್ಲ. So maybe now it can reduce, but once you get into a college or something, you will get a lot of free time. Right now PUC 2ನಲ್ಲಿ ಯಾರಿಗೆ ಫ್ರೀ ಟೈಮ್ ಇದೆ? ಆಲ್ರೆಡಿ ತಾವೆಲ್ಲ ಸ್ಟ್ರೆಸ್ಸನ್ನು ಕೈ ಎತ್ತೀರಾ, ಅದರಲ್ಲಿ ನಾನು ಕೆಲಸವೂ ಮಾಡ್ತೀರಾ, ಭಾಳ ಕಷ್ಟ. ಕೃಷಿ ಕೆಲಸ ಮಾಡುವುದು ಓಕೆ, ಬಿಕಾಸ್ ಯಾಕೆನೋ ದಟ್ ಈಸ್ ಯುವರ್ ಟೈಮ್, ಯು ಡೂ ಇಟ್. 6 ಗಂಟೆ 5:30, ದಟ್ಸ್ ಅ ಪಾರ್ಟ್ ಆಫ್ ಯುವರ್ ಲೈಫ್. ಬಟ್ ನಿಮ್ಮ ಸ್ಕೂಲ್ ಟೈಮ್ನಲ್ಲಿ ವೈ ಡು ಯು ವಾಂಟ್ ಟು ಡೈವರ್ಟ್? ಐ ರಿಯಲಿ ಡೋಂಟ್ ನೋ. ದಿಸ್ ಮೈ ಪರ್ಸನಲ್ ಆನ್ಸರ್. ಲೆಟ್ ದಿಸ್ ಟೈಮ್ ಬಿ ಫುಲ್ಲಿ ಯುಟಿಲೈಸ್ಡ್ ಫಾರ್ ಸ್ಟಡಿಯಿಂಗ್, ಓನ್ಲಿ ಓದೋದು. ಆಮೇಲೆ ಅರ್ನ್ ಮಾಡಲಿಕ್ಕೆ 40 ವರ್ಷ ಇದೆ ಬ್ರದರ್. ಇವತ್ತು ನಾವು ಅರ್ನ್ ಮಾಡಲಿಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಲರ್ನಿಂಗ್ ಬಿಟ್ಟು ನಾಳೆ ಅರ್ನ್ ಮಾಡುವುದು ಬಿಟ್ಬಿಡ್ತೀವಿ. ಸೊ ಅರ್ನ್ ಮಾಡಲಿಕ್ಕೆ ನಿಮಗೆ 25ರಿಂದ 70 ಟೈಮ್ ಕೊಡ್ತೀವಿ. ಯಾರು ಜಾಸ್ತಿ ಕಪ್ಪಲ್ ತೊಗೊಳ್ತೀರಾ, ಯಾರು ಜಾಸ್ತಿ ದೊಡ್ಡ ಏರೋಪ್ಲೇನ್ ತೊಗೊಂಡು ಬರ್ತೀರಾ, ಪರ್ಸ್ನಲ್ ಜೆಟ್ ಯಾರು ತೊಗೊಳ್ತೀರಾ, ಅದೆಲ್ಲ ಟೈಮ್ ಇದೆ. 25 ವರ್ಷದಿಂದ 70 ವರ್ಷವದೆ, ತಮಗೆ 45 ಇಯರ್ಸ್ ಇದೆ. ಹೋಗಿ ಚೆನ್ನಾಗಿ ಸಂಪಾದನೆ ಮಾಡಿ, ನಮ್ಮ ವೀರೇಂದ್ರ ಹೆಗ್ಡೆ ಸಾಹೇಬ್ರಲ್ಲಿ ಮಾತಾಡಿ, ರೋಡ್ಗೆ ಈ ಕಡೆ ರೋಡ್ಗೆ ಆ ಕಡೆ ಎಲ್ಲ ಪರ್ಚೇಸ್ ಮಾಡಿ, ಯಾರು ಬೇಡ ಅಂತ ಹೇಳಿದ್ದು, ಎಲ್ಲ ಮಾಡೋಣ. ಬಟ್ ನೌ ದ ಇಂಪಾರ್ಟೆನ್ಸ್ ಇಸ್ ಲರ್ನಿಂಗ್, ನಾಟ್ ಅರ್ನಿಂಗ್. ದಿಸ್ ಮೈ ಫಿಲಾಸಫಿ ಮ್ಯಾಮ್. ಬಿಕಾಸ್ ತಾವು ಯಾರೂ ಕಷ್ಟದಲ್ಲಿ ಇಲ್ಲ. ಐ ಫರ್ಮ್ಲಿ ಬಿಲೀವ್ ಇನ್ ಇಟ್. ನೀವತ್ತು ಹೋದ ತಕ್ಷಣ ಮನೆ ಇದರಲ್ಲಿ ಡಿನ್ನರ್ ಇದ್ದೇ ಇರ್ತದೆ. ನಾವೆಲ್ಲ ಮಾತಾಡೋ, ನಮ್ಮ ಕುಕ್ ಬಂದು ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದಾರೆ ನಮ್ಮ ಕಲ್ಲಿ. ಇಲ್ಲ ಕುಕ್ ಬೆಳಗ್ಗೆ ಬರೋಟ್ಟು, ಇಲ್ಲ ಸರ್ ನಾನು ಬೇಟೆಗೆ ಹೋಗ್ತಾ ಇದ್ದೀನಿ, ಇವತ್ತು ಕಾಡೆಂದಿಯಾ ಇಲ್ಲ ಜಿಂಕೆವಾ ಎಮ್ಮೆವಾ, ಈ ಕಾಡೆಮ್ಮೆವಾ ಗೊತ್ತಿಲ್ಲ, ಇಲ್ಲ ಅವರಿಗೆಲ್ಲ ತರಕಾರಿ ಎಲ್ಲ ಲೋಡ್ ನೆನೆವೇ ಬಂದಾಯಿತು, ಪಲ್ಯ ಗಿಲ್ಲೆಲ್ಲ ಆಗ್ತಾ ಇದೆ. ತಾವೆಲ್ಲ ಇದು ಸ್ಪೀಚ್ ಆಗಿ ಹೋದ ತಕ್ಷಣ ಲಂಚ್ ರೆಡಿ ಇರ್ತದೆ. ಸೊ ವೈ ಡು ಯು ವಾಂಟ್ ಟು ಡೈವರ್ಟ್ ಫ್ರಮ್ ದಿಸ್ ಥಿಂಗ್? ಫೋಕಸ್ ಆನ್ ಲರ್ನಿಂಗ್. ಸಾಮಾನ್ಯವಾಗಿ ನಿಮಗೆ ಎಲ್ಲ ಕಡೆ ಹೋದಾಗ ಈ ಕ್ವೆಶ್ಚನ್ ಕಾಮನ್ ಆಗಿ ಬರಬಹುದು ಅಂತ ಅನ್ನಿಸ್ತದೆ. ಅವಳಿಂದ ಈ ಪ್ರಶ್ನೆಯನ್ನು ಕೇಳಿ. ಲೈವ್ ಕ್ವೆಶ್ಚನ್. Yeah, I guess so, sir. Please. So firstly, very happy to see you in our college. Yeah, thank you so much. And my question, I have 2 questions, if you don't mind. Yeah. First one is, at which point of your life you were sure that you want to get into public service? Whether was it when you were studying in IIT or as your experience in your childhood or something? Which phase of life? Okay. Second question. Second question is something which happened out of my personal experience. From then onwards, I wanted to ask this question. One day while I was in a conversation with my dad, he was trying to tell me that not everything is as easy as you thought. Outside government, everything, there is corruption. There are things which won't happen as easy as like you believe. And then it was very bad argument, and I told him there are good offices, there are good things happening, and I took your example too. Okay. So at that time my dad told me one thing. His answer was more like, okay, the person whom you are speaking has done a lot of good things, but now he himself has left the service, which means there is something wrong. He might have felt fed up of whatever is happening in there. Even if it is his assumption, I don't know if it is true or not. So I want to know what is the truth. I'll answer your second question. Tumma jana idu, I think a lot of people make their own arguments, but I'll answer it. ಅವರು ಹೇಳುವ ಸೆಕೆಂಡ್ ಕ್ವೆಶ್ಚನ್ ಏನು, ಈ ಥರ ಸರ್ಕಾರದಲ್ಲಿ ಎಲ್ಲ ಕಡೆ ಭಾಳ ಕಷ್ಟ, ಕರಪ್ಷನ್ ಎಲ್ಲ ಇದೆ, ಬಹುಶಃ ಅದಕ್ಕೆ ಅಣ್ಣಾಮಲೈ ಅವರು ಕೂಡ ರಿಸೈನ್ ಮಾಡಿಬಿಟ್ಟು ಹೊರಟು ಕೃಷಿ ಮಾಡ್ತಾ ಇದ್ದಾರೆ. ಕರೆಕ್ಟ್? ದಟ್ ಇಸ್ ಯುವರ್ ಫಾದರ್ಸ್ ಆರ್ಗ್ಯುಮೆಂಟ್. ಓಕೆ, ನಾವು ಮೇ ಬಿ ದಿಸ್ ಇಸ್ ಅ ಬೆಟರ್ ಸ್ಟೇಜ್ ಟು ಟೆಲ್ ಯು ವಾಟ್ ಎಕ್ಸಾಕ್ಟ್ಲಿ ಇಸ್ ದ ರೀಸನ್. ನಾವು ನಮ್ಮ ಇಂಡಿಯಾದಲ್ಲಿ ಏನಿದೆ, ನಮ್ಮ ಮೈಂಡ್ ಸೆಟ್ಟು, ಇಟ್ ಇಸ್ ಕಾಲ್ ಎಂಪ್ಲಾಯ್ಮೆಂಟ್ ಫಾರ್ ಲೈಫ್. ನಮ್ಮಲ್ಲಿ ಒಂದು ಕಲ್ಪನೆ ಇದೆ. ವಿ ಆಲ್ ಬಿಲೀವ್ ವಿ ಆರ್ ಎಂಪ್ಲಾಯ್ಡ್ ಫಾರ್ ಲೈಫ್.
ಒಂದು ಕೆಲಸ ತಗೊಂಡಿದ್ದ ಮೇಲೆ 35 years, 40 years ವಿ ವರ್ಕ್, ದೆನ್ ವಿ ರಿಟೈರ್. ದಟ್ ಈಸ್ ಇಂಡಿಯನ್ ಮೈಂಡ್ ಸೆಟ್. ಇಫ್ ಯು ಗೋ ಟು US, ಅಮೆರಿಕಾದಲ್ಲಿ, ಯುರೋಪ್ನಲ್ಲಿ, ಬಿಕಾಸ್ ಐ ಟ್ರಾವೆಲ್ಡ್ ವೆರಿ ಎಕ್ಸ್ಟೆನ್ಸಿವ್ಲಿ, ಸ್ವಲ್ಪ ಬೇರೆ ದೇಶ ಹೋಗಿ ನೋಡುವಾಗ ಅಲ್ಲಿ ಅವ್ರಿಗೆ ಆ ಮೈಂಡ್ ಸೆಟ್ ಇಲ್ಲ. ದೇ ಬಿಲೀವ್ ಈಚ್ ಕೆರಿಯರ್ ಇಸ್ ಅ ಸ್ಟೆಪ್ಪಿಂಗ್ ಸ್ಟೋನ್ ಟು ದ ನೆಕ್ಸ್ಟ್ ಕೆರಿಯರ್. ಇಟ್ಸ್ ಆಲ್ವೇಸ್ ಲೈಕ್ ದ್ಯಾಟ್. ಯು ಆರ್ ಹಿಯರ್, ದಿಸ್ ಇಸ್ ಸ್ಟೆಪ್ಪಿಂಗ್ ಸ್ಟೋನ್ ಟು ದ ನೆಕ್ಸ್ಟ್ ಕೆರಿಯರ್. ಅಲ್ಲಿ ಬಂದು ಸಿವಿಲ್ ಸರ್ವಿಸ್ ಇದೆ, ನಮ್ಮಲ್ಲಿ ಸಿವಿಲ್ ಸರ್ವಿಸು ನಮ್ಮಲ್ಲಿ ಇದೆ. ವಾಟ್ ವಿ ಕಾಲ್ ಆಲ್ ಇಂಡಿಯಾ ಸರ್ವಿಸಸ್, IAS, IPS, IRS ಎಲ್ಲ. ಆಮೇಲೆ ಸ್ಟೇಟ್ ಲೆವೆಲ್ ಸರ್ವಿಸಸ್, ಆಮೇಲೆ ತಾಲೂಕ್ ಲೆವೆಲ್ ಸರ್ವಿಸಸ್ ತುಂಬ ಇದೆ ನಮ್ಮಲ್ಲಿ. US ಆ ಥರ ಇದೆ. ಟಾಪ್ ಸರ್ವಿಸಸ್ ಇದೆ, ಮಿಡಲ್ ಸರ್ವಿಸಸ್ ಇದೆ, ಕೆಳಗಡೆ ಇರುವ ಸರ್ವಿಸಸ್ ಇದೆ. US ಟಾಪ್ ಸರ್ವಿಸಸ್ ನೋಡಿದ್ದೀರನ್ನ, ನೋ ಬಡಿ ಸ್ಟೇಸ್ ಇನ್ ದ ಗೌರ್ಮೆಂಟ್ ಆಫ್ಟರ್ 5 years. ಲೈಕ್ ಬ್ಯಾರಕ್ ಒಬಾಮಾ ಕಮ್ಸ್ as president, the people will work with him. Then where Barack Obama goes, all the civil servants will go. Then Trump comes, ಇನ್ನೊಂದು ಗ್ರೂಪ್ ಬರ್ತದೆ. ಅಲ್ಲಿ ಪ್ರಾಬ್ಲಮ್ ಏನು, ಇಟ್ ಇಸ್ ಕಾಲ್ಡ್ ಸ್ಪಾಯಿಲ್ ಸಿಸ್ಟಮ್. ದಟ್ಸ್ ಅ ವರ್ಡ್ ಕಾಲ್ಡ್ ಯು ಕ್ಯಾನ್ ಗೂಗಲ್ ಆ್ಯಂಡ್ ಚೆಕ್ ಇಟ್ ವೆನ್ ಆರ್ ಯುವರ್ ಫ್ರೀ. ಇಟ್ಸ್ ಕಾಲ್ಡ್ ಸ್ಪಾಯಿಲ್ಸ್, SPOILS, ಸ್ಪಾಯಿಲ್ ಸಿಸ್ಟಮ್. ಸ್ಪಾಯಿಲ್ ಸಿಸ್ಟಮ್, ದಿ ಕಾನ್ಸೆಪ್ಟ್ ಇಸ್ ಎನಿಬಡಿ ಹೂ ಇಸ್ ವರ್ಕಿಂಗ್ ಇನ್ ದ ಗೌರ್ಮೆಂಟ್ ಫಾರ್ ಅ ಪ್ರೆಟಿ ಲಾಂಗ್ ಟೈಮ್, ಹಿ ಬಿಕಮ್ಸ್ ಟೇಲ್. ಹೊಸದಾಗಿ ಕಳೀಲಿಕ್ಕೆ ಏನೋ ಆಪರ್ಚುನಿಟಿ ಇರಲ್ಲ. ಸೊ ಯು ಗೋ ಔಟ್, ಲರ್ನ್, ಅಗೇನ್ ಕಮ್ ಬ್ಯಾಕ್ ಇನ್ ಟು ಗೌರ್ಮೆಂಟ್. ನಮ್ಮ ಗೌರ್ಮೆಂಟ್ನಲ್ಲಿ ನಾವು ತುಂಬ ರೀತಿಯಲ್ಲಿ ಎಂಟ್ರ್ ಆಗ್ಬೋದು. ಒಂದು, ಎಕ್ಸಾಮ್ ಬರೆದು ಸಿವಿಲ್ ಸರ್ವೆಂಟಾಗಿ ಎಂಟ್ರ್ ಆಗ್ಬೋದು. ಸೆಕೆಂಡು, ಪಾಲಿಟಿಕ್ಸ್ನಲ್ಲಿ MLA ಆಗಿ MP ಆಗಿ ಎಂಟ್ರ್ ಆಗ್ಬೋದು. ಎಲ್ಲ ಗೌರ್ಮೆಂಟ್ ಸರ್ವಿಸಸ್, ಎವ್ರಿಬಡಿ ಈಸ್ ಸೇಮ್, ಸ್ಯಾಲ್ರಿ ಈಸ್ ಸೇಮ್ ಡಿಪೆಂಡಿಂಗ್ ಆನ್ ದ ಗ್ರೇಡ್ ಯು ಆರ್. ಸೊ ನನ್ನ ಫಿಲಾಸಫಿ ಏನು, ಐ ಹ್ಯಾವ್ ಡನ್ ಮೈ SP ಟೆನ್ಯೂರ್ಲ್ಲ ಮುಗಿಸಿದ್ದೀನಿ. ಐ ಹ್ಯಾವ್ ಡನ್ ಮೈ SP ಟೆನ್ಯೂರ್, ಐ ಹ್ಯಾವ್ ಡನ್ ಮೈ DCP ಟೆನ್ಯೂರ್ ಎಲ್ಲ ಆಯಿತು. ನಾವು ಐ ಹ್ಯಾವ್ ಫಿನಿಶ್ಡ್ ಅಬೌಟ್ 10 years ಆಫ್ ಸರ್ವಿಸ್. ಐ ಹ್ಯಾವ್ ಟೇಕನ್ ಅ ಬ್ರೇಕ್ ನೌ. ದಿಸ್ ಬ್ರೇಕ್ ಇಸ್ ಮೆಂಟ್ ಟು ಇಂಪ್ರೂವ್ ಮೈ ನಾಲೆಡ್ಜ್. Travel, read, talk to people like you. I am trying to do an NGO back home. ನಾನು ಅವ್ರ ಥರ ಕೃಷಿ ಮಾಡ್ತಾ ಇದ್ದೀನಿ. ನನ್ನಲ್ಲಿ ದನ ಇದೆ, ಕುರಿ ಇದೆ. I do lot of cultivation for 60-70 acres. I cultivate back home. So then I travel extensively. ಇವತ್ತು ಇದಾದ ಮೇಲೆ I am going to Krishna Mata. Then ನಾಳೆ I am going to Coimbatore. ನಾಡಿದ್ದು I am in Hubli. Then I am in Bidar. Then I am in Delhi next week, Thursday. So 20 days I travel. ಯಾಕೆನಾ, I need this time to travel more, understand and everything. I have a genuine aspiration to get into politics. ನನಗೊಂದು ಭಾಳ ದೊಡ್ಡ ಆಸ್ಪಿರೇಷನ್ ಇದೆ, ಪಾಲಿಟಿಕ್ಸ್ ಒಳಗಡೆ ಹೋಗಬೇಕು. ಕಾರಣ ಏನು, ಐ ಬಿಲೀವ್ ತುಂಬ ಪಾಲಿಸೀಸ್ ನಮ್ಮ ದೇಶದಲ್ಲಿ ಚೇಂಜ್ ಮಾಡಬೇಕು. ಕಾರಣ ಏನು, ಒಂದು ಕಾನ್ಸ್ಟೇಬಲ್ ಇಲ್ಲಿ ಇದ್ದಾರೆ. ಯು ಸಿ ಎ ಕಾನ್ಸ್ಟೇಬಲ್ ಇನ್ ದ ರೋಡ್, ಹೌ ಡಸ್ ಹಿ ಲುಕ್? ಓ, ಸೂಪರಾಗಿದ್ದಾರೆ ಸರ್, ಬ್ರಿಟಿಷ್ ದೊರೆ ಥರ ಇದ್ದಾರೆ. ಯಾವ ಥರ ಇರ್ತಾರೆ? ದೇ ಆರ್ ವೆರಿ ಪೂರ್ಲಿ ಪೇಯ್ಡ್. ಒಂದು ಕಾನ್ಸ್ಟೇಬಲ್ಗೂ ನಾವು 12,000 ರೂಪಾಯಿ ಸಂಬಳ ಕೊಡ್ತೀವಿ. ಆ ಕಾನ್ಸ್ಟೇಬಲ್ ತಾವು ನೋಡಿದ್ದೀರನ್ನ, ಅದಕ್ಕೆ ನಾನು ಹೇಳಿದ್ದೀನಿ ಯಾರು ನಿಲ್ಲಬಾರ್ದು. ಕಾನ್ಸ್ಟೇಬಲ್ಗೆ ವೆರಿಕೋಸ್ ವೆಯ್ನ್ ಬರ್ತದೆ. ತಾವು ತುಂಬ ನಿಲ್ತೀರನ್ನ, ಯು ಗೆಟ್ ಸಮಥಿಂಗ್ ಕಾಲ್ಡ್ ವೆರಿಕೋಸ್ ವೆಯ್ನ್ ಇನ್ ಲೆಗ್. ಎ ಕಾನ್ಸ್ಟೇಬಲ್ ಇನ್ ಇಂಡಿಯಾ, ಹಿ ಸ್ಟ್ಯಾಂಡ್ಸ್ ಫಾರ್ ಅನ್ ಆವ್ರೇಜ್ ಆಫ್ 9 hours a day. ಒಂದು ದಿನಕ್ಕೂ ಒಂದು ಕಾನ್ಸ್ಟೇಬಲ್ 9 ಗಂಟೆ ನಿಲ್ತಾ ಇದ್ದಾನೆ. ಕಾನ್ಸ್ಟೇಬಲ್ಗೆ ನಾವು 18,000 ಸಂಬಳ ಕೊಟ್ಟು ಅದರಲ್ಲಿ ಕಟ್ಟಿಂಗ್ಸ್ ಎಲ್ಲ ಮಾಡಿ, ಇಫ್ ಯು ಗಿವ್ ಹಿಮ್ 12,000 rupees, 1 day 400 rupees, ಎಲ್ಲಿ ಅವನು ಬದುಕೋದು? ಸೇಮ್ ಥಿಂಗ್ ವಿತ್ ಟೀಚರ್ಸ್. ನಾವು ಟೀಚರ್ಸ್ಗೆ ನಾವು ಸಂಬಳ ಕೊಡ್ತೀವಿ. ಲೆಟ್ ಅಸ್ ಇಮ್ಯಾಜಿನ್, ನಿಮ್ಮ ಟೀಚರ್ಗೆ 50,000 ಕೊಡ್ತೀವಿ. ನನ್ನ ಪ್ರಕಾರ 50,000 ಸರಿ ಸಂಬಳವಾ? ಇಸ್ ಇಟ್ ಕರೆಕ್ಟ್? ರಾಂಗ್. ದೇ ಡಿಸರ್ವ್ ಮೋರ್. ಕರೆಕ್ಟ್. UK US ತಾವು ನೋಡಿದ್ದೀರನ್ನ, ನೀವು ಎಲ್ಲಿ ಹುಟ್ಟುತ್ತೀರೋ ನಿಮ್ಮ ಪಕ್ಕದಲ್ಲಿರುವ ಸ್ಕೂಲಿಗೆ ಮಾತ್ರ ನೀವು ಹೋಗಿ ಓದಬೇಕು. ಈ ಥರ ಎಲ್ಲ ಇಲ್ಲ. ಇಟ್ಸ್ ಕಾಲ್ಡ್ ನೇಬರ್ಹುಡ್ ಸ್ಕೂಲ್ಸ್. US ಆ್ಯಂಡ್ UK. ನೀವು ಹುಟ್ಟಿದ ತಕ್ಷಣ ಗೌರ್ಮೆಂಟ್ ಹೇಳಿಬಿಡ್ತಾರೆ ನಿಮ್ಮ ಶಾಲೆ ಇದೆ, ನೀವು ಎಲ್ಲಿ ಹೋಗಿ ಓದಬಾರ್ದು. ಇಟ್ಸ್ ಕಾಲ್ಡ್ ನೇಬರ್ಹುಡ್ ಸ್ಕೂಲ್ಸ್. ಸೊ US UK ನೋಡಿದ್ದೀರನ್ನ, ನೀವು ಎಲ್ಲಿ ಹುಟ್ಟುತ್ತೀರೋ ನೀವು ಆ ಶಾಲೆಗೆ ಹೋಗಬೇಕು. ಇದೆಲ್ಲ ಇಲ್ಲ. ನೀವು ಬಂದು ಉಜಿರೆಯಲ್ಲಿ ಹುಟ್ಟುಬಿಟ್ಟು ಮ್ಯಾಂಗ್ಳೂರು ಹೋಗಿ ಓದಲಿಕ್ಕೆಲ್ಲ ಇಲ್ಲ. ಉಜಿರೆಯಲ್ಲಿರುವ ಶಾಲೆಯೇ ನೀವು 12th ಓದಬೇಕು. ಇಟ್ಸ್ ಕಾಲ್ಡ್ ನೇಬರ್ಹುಡ್ ಸ್ಕೂಲ್ಸ್. ಅಲ್ಲಿ ಒಂದು ಲ್ಯಾಂಡ್ ಪ್ರೈಸ್ ಇಸ್ ಡಿಪೆಂಡ್ ಆನ್ ದ ಪ್ರಿನ್ಸಿಪಲ್ಸ್ ಟೀಚಿಂಗ್ ಎಬಿಲಿಟಿ. ಎಲ್ಲರೂ ಹೋಗಿ ಒಂದು ಕಡೆಯಲ್ಲಿ ಲ್ಯಾಂಡು ಹೌಸ್ ತೊಗೊಳ್ತಾರೆ. ಯಾಕೆ ಮಾರ ಇಲ್ಲಿ ಲ್ಯಾಂಡ್ ತೊಗೊಳ್ತೀರಾ? ಇಲ್ಲೆಲ್ಲ ಈ ಪ್ರಿನ್ಸಿಪಲ್ ಭಾಳ ಒಳ್ಳೆಯವರು, ನಾನು ಇಲ್ಲಿ ಮನೆ ಕಟ್ಬಿಟ್ಟಿದ್ದೇನಾ, ನನ್ನ ಮಗು ಈ ಸ್ಕೂಲಿಗೆ ಹೋಗ್ಬೋದು, ಸೊ ನನ್ನ ಮಗುಗೆ ಒಳ್ಳೆ ಟೀಚರ್ ಸಿಗ್ತಾರೆ. ಸೊ ದೇರ್ ದ ಲ್ಯಾಂಡ್ ಪ್ರೈಸ್ ಇಸ್ ಡಿಪೆಂಡ್ ಆನ್ ದ ಟೀಚಿಂಗ್ ಎಬಿಲಿಟಿ ಆಫ್ ಅ ಟೀಚರ್. ಸೊ ಆಲ್ ದ ಟೀಚರ್ಸ್ ಆರ್ ಹೈಲಿ ಪೇಯ್ಡ್. ಟೀಚರ್ಸ್ಗೆಲ್ಲ ಭಯಂಕರ ಹೈಲಿ ಪೇಯ್ಡ್. ಎ ಕಾನ್ಸ್ಟೇಬಲ್ ಈಸ್ ಈಕ್ವಲೆಂಟ್ ಟು ಅ ಟೀಚರ್. ಅಲ್ಲಿ ಒಂದು ಬ್ರಿಟನ್ನಲ್ಲಿ ಕಾನ್ಸ್ಟೇಬಲ್ ನಾವು ಟೀಚರ್ ಥರ ಮರ್ಯಾದೆ ಕೊಡ್ತೀವಿ. ಬಿಕಾಸ್ ಬೋತ್ ಡೂ ಅನ್ ಇಂಪಾರ್ಟೆಂಟ್ ವರ್ಕ್. ಒಂದು ಟೀಚರ್ ಸಮಾಜಕ್ಕೆ ಎಷ್ಟು ಇಂಪಾರ್ಟೆಂಟು, ಒಂದು ಕಾನ್ಸ್ಟೇಬಲ್ ಅಷ್ಟು ಇಂಪಾರ್ಟೆಂಟ್. ನನ್ನ ಕನಸೇನು, ಇದೆಲ್ಲ ನಾವು ಲಾನಲ್ಲಿ, ಪಾಲಿಸಿನಲ್ಲಿ ಚೇಂಜ್ ಮಾಡಬೇಕು. ನನ್ನ ಭಾವನೆ
ಐ ಕ್ಯಾನ್ ವರ್ಕ್ ಆಸ್ ಅನ್ IPS ಆಫೀಸರ್, ಐ ಕ್ಯಾನ್ ಕಂಟಿನ್ಯೂ ಬೀಯಿಂಗ್ ಅನ್ IG, DIG ಆ್ಯಂಡ್ ADGP ಆ್ಯಂಡ್ DG ಎಲ್ಲ ಓಕೆ, ತಪ್ಪೇನಲ್ಲ, ಅದರಲ್ಲಿ ಸರ್ವಿಸ್ ಮಾಡ್ಬೋದು. ಬಟ್ ಐ ಬಿಲೀವ್ 10 ವರ್ಷ ನಾನು ಏನು ಎಕ್ಸ್ಪೀರಿಯನ್ಸ್ ತೊಗೊಂಡಿದ್ದೀನಿ, ಇಟ್ ಶುಡ್ ಟೇಕ್ ಮೀ ಟು ದ ನೆಕ್ಸ್ಟ್ ಲೆವೆಲ್. ಮೀನಿಂಗ್ ಐ ಶುಡ್ ಸಿಟ್ ಆ್ಯಂಡ್ ಚೇಂಜ್ ಪಾಲಿಸೀಸ್. ವೈ ಟೀಚರ್ ಶುಡ್ ನಾಟ್ ಬಿ ಪೇಯ್ಡ್ ಮೋರ್? ವೈ ಪೊಲೀಸ್ಮೆನ್ ಶುಡ್ ನಾಟ್ ಬಿ ಪೇಯ್ಡ್ ಮೋರ್? ವೈ ರೋಡ್ಸ್ ಆರ್ ಸೋ ಬ್ಯಾಡ್? ವೈ ಬಸ್ಸಸ್ ಆರ್ ನಾಟ್ ಏರ್ ಕಂಡೀಷನ್, ಅಟ್ ಈಸ್ ಅ ಗೌರ್ಮೆಂಟ್ ಬಸ್? ಯಾಕೆ ಬಸ್ಸಸ್ ಜಾಸ್ತಿ ಇಲ್ಲ? ಯಾಕೆ ಇಷ್ಟು ಜನ ಟೂ ವೀಲರ್ ಇಟ್ಕೊಂಡು ತಿರುಗಾಡ್ತಾ ಇದ್ದಾರೆ ಇಂಡಿಯಾದಲ್ಲಿ? ಯಾಕೆ ಇಷ್ಟು ಟೂ ವೀಲರ್ ಬೇಕು? ನಿಮ್ಮೆಲ್ಲರಿಗೂ ಒಳ್ಳೆ ಬಸ್ ಕೊಟ್ಟಿದ್ದೀನೋ, ತಾವ್ಯಾರು ಟೂ ವೀಲರೇ ಪರ್ಚೇಸ್ ಮಾಡಲ್ಲ. ವೈ ಯು ನೀಡ್ ಸೋ ಮೆನಿ ಕಾರ್ಸ್? ಬ್ಯಾಂಗ್ಳೂರಲ್ಲಿ 1 ಕೋಟಿ ಜನ ಇದ್ದೀವಿ, 95 ಲಕ್ಷ ವೆಹಿಕಲ್ಸ್ ಇದೆ. 1 ಕೋಟಿ ಜನಕ್ಕೂ 95 ಲಕ್ಷ ವೆಹಿಕಲ್ಸ್ ಯಾಕೆ? ಎಲ್ಲರಿಗೆಲ್ಲೂ ಸರ್ ನಾನು ಕನ್ವೀನಿಯಂಟಾಗಿ ಬಸ್ ಇಲ್ಲ, ನಾನು ಕಾರ್ ತೊಗೊಂಡಿದ್ದೀನಿ. ವೆನ್ ಯು ಪುಟ್ ಸೋ ಮೆನಿ ಕಾರ್ಸ್ ಇನ್ ದ ರೋಡ್, ಸೋ ಮೆನಿ ಬಸ್ಸಸ್ ಇನ್ ದ ರೋಡ್, ಪೊಲ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಕರೆಕ್ಟ್? ಸೊ ಬ್ಯಾಂಗ್ಳೂರ್ ಇಸ್ ಹಾಟ್. ನಾರ್ಮಲಿ ಬ್ಯಾಂಗ್ಳೂರ್ ಈ ಟೈಮ್ ಚಳಿ ಇರಬೇಕು, ಸಿಕ್ಕಾಪಟ್ಟೆ ಹಾಟ್ ಇದೆ ಬಿಕಾಸ್ ವೆಹಿಕಲ್ ಪೊಲ್ಯೂಷನ್. ಶ್ವಾಸ ಮಾಡಲಿಕ್ಕೆ ಆಗ್ತಾಯಿಲ್ಲ. ಡೆಲ್ಲಿ ಎಲ್ಲ ತಾವು ಮರೆತು ಬಿಡಬಹುದು. ಸೊ ನನ್ನ ಪಾಯಿಂಟ್ ಏನು, ಸಂಬಡಿ ಹ್ಯಾಸ್ ಟು ಗೆಟ್ ಇನ್ ಟು ದ್ಯಾಟ್. ಎಷ್ಟು ದಿನ ಇದೇ ಪೊಲಿಟಿಷಿಯನ್ ಬಂದು ಇದೇ ಥರ ಡ್ರಾಮಾ ಮಾಡಿಕೊಂಡು ಮೆಟ್ರೋ ಕಟ್ತೀನಿ 10% ಕಮಿಷನ್ ಕೊಟ್ಬಿಡಿ, ವೈಟ್ ಟಾಪಿಂಗ್ ಮಾಡ್ತೀನಿ 10% ಕಮಿಷನ್ ಕೊಟ್ಬಿಡಿ, ಎಷ್ಟು ದಿನ ಮಾಡೋದು? ಹೌ ಲಾಂಗ್ ವಿಲ್ ಯು ಕೀಪ್ ಡೂಯಿಂಗ್ ಇಟ್? ಸಂಬಡಿ ಹ್ಯಾಸ್ ಟು ಚೇಂಜ್ ಇಟ್. ನಾನು ಚೇಂಜ್ ಮಾಡಲಿಕ್ಕೆ ಹೊರಟಿದ್ದೀನಿ ಅಂತ ಹೇಳ್ತಾ ಇಲ್ಲ. ಲೈಕ್ ಕಾರ್ತಿಕ್, ಲೈಕ್ ಸಂಬಡಿ, ಐ ಆಮ್ ಆಲ್ಸೋ ಒನ್ ಆಫ್ ದೋಸ್ ಫೆಲೋ ವೇರ್ my 10 years of experience should help the government to change its policy. ನೆಕ್ಸ್ಟ್ ಕ್ವೆಶ್ಚನ್ ತಾವು ಹೇಳ್ಬೋದು, ಇಲ್ಲಲ್ಲ ತಾವು IPSನಲ್ಲಿ ಇಟ್ಕೊಂಡು ನಾವು ಸರ್ವಿಸ್ ಮಾಡ್ಬೋದು. ಎಸ್, 100% IPSನಲ್ಲಿ ಇಟ್ಕೊಂಡು ಸರ್ವಿಸ್ ಮಾಡಬಹುದು. ಬಟ್ ದಿಸ್ ಇಸ್ ಒನ್ ಸಾರ್ಟ್ ಆಫ್ ಸರ್ವಿಸ್. ಬಟ್ ಐ ಆಮ್ ಲುಕಿಂಗ್ ಎಟ್ ಅ ಬಿಗರ್ ಸರ್ವಿಸ್. ನನ್ನ ಪ್ರಕಾರ ಇನ್ನು 30 ವರ್ಷ ಆದಮೇಲೆ ಇಂಡಿಯಾದಲ್ಲಿ ಇಷ್ಟು ಪೊಲೀಸ್ ಇರಲೇಬಾರದು, ಇಷ್ಟು ಪೊಲೀಸ್ ಬೇಡ ನಮಗೂ. ಯಾಕೆ ಫಸ್ಟ್ ಆಫ್ ಆಲ್ ಇಷ್ಟು ಪೊಲೀಸ್ ಬೇಕು? ನಾನು ಫಸ್ಟ್ ಸ್ಪೀಚ್ನಲ್ಲಿ ಹೇಳಿದ್ದೀನಿ 700 ಜನಕ್ಕೆ ಒಂದು ಪೊಲೀಸ್ ಇದ್ದಾರೆ. ಆ್ಯಕ್ಚುಲಿ ಕಡಿಮೆ, ಬಟ್ ನನ್ನ ಪ್ರಕಾರ ಇನ್ನೂ ಕಡಿಮೆ ಮಾಡಬಹುದು, ಪ್ರೊವೈಡೆಡ್ ಪೀಪಲ್ ಗೆಟ್ ಫೆಸಿಲಿಟಿ. People don't fight in the name of Hindu and Muslim. When we don't divide and rule and get votes, ಪೊಲೀಸ್ ಕಡಿಮೆ ಮಾಡ್ಬೋದು. ನಾನು ಪೊಲೀಸ್ ಕಡಿಮೆ ಮಾಡಿದ್ರೆ ಅಷ್ಟು ಜನ ಕೊಡುವ ಸಂಬಳ ಒಳ್ಳೆ ರೋಡ್ ಹಾಕ್ಬೋದಲ್ವಾ? ಐ ಕ್ಯಾನ್ ಬಿಲ್ಡ್ ಬೆಟರ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಫಾರ್ ಯು. ಸೊ ಮೈ ವಿಷನ್ ಇಸ್ ಸ್ಲೈಟ್ಲಿ ಡಿಫ್ರೆಂಟ್, ವೇರ್ ಐ ಬಿಲೀವ್ ಐ ಶುಡ್ ಗೆಟ್ ಇನ್ ಟು ಪಾಲಿಸಿ ಮೇಕಿಂಗ್ ನಾವು. ದಟ್ ಥಿಂಗ್. ಇದರಲ್ಲಿ ಇಲ್ಲ, ಅವ್ರಿಗೆ ಭಾಳ ಸಿಸ್ಟಮ್ ಬಗ್ಗೆ ಭಾಳ ಅವರು ಒಂಥರ ಬೇಜಾರು ಮಾಡ್ಕೊಂಡ್ಬಿಟ್ಟು ರಿಸೈನ್ ಮಾಡಿ ಹೋಗಿದ್ದಾರೆ. ನಾನು ಸಿಸ್ಟಮ್ ಬಗ್ಗೆ ಒಳ್ಳೆಯದೇ ಮಾತಾಡ್ತಾ ಇದ್ದೀನಿ. Nowhere I have spoken that system is so bad, you all should not get into civil service. No, I'm actually praising the system. All I'm saying is, can we find ways to make the system more efficient? That is my philosophy. But ಅದಕ್ಕೆ ತಮ್ಮೆಲ್ಲರಿಗೂ ನಾನು ಹೇಳೋದು, ಡೋಂಟ್ ಟೇಕ್ ಎಂಪ್ಲಾಯ್ಮೆಂಟ್ ಫಾರ್ ಲೈಫ್. ಯಾವ ಕೆಲಸ ತಗೊಳ್ತೀರೋ 10 ವರ್ಷ ಆದಮೇಲೆ ವರ್ಲ್ಡ್ ಇಸ್ ಚೇಂಜಿಂಗ್ ಸೋ ಫಾಸ್ಟ್. ತಾವೇನು ಅದೇ ಕೆಲಸದಲ್ಲಿ ಯಾಕೆ ಇದ್ದೀರಾ? ಚೇಂಜ್. ಲುಕ್ ಎಟ್ ಎ ಬಿಗರ್ ವರ್ಕ್. ಚೇಂಜ್. ಟೀಚಿಂಗ್ ಇಸ್ ಡಿಫ್ರೆಂಟ್. Teaching, they cannot keep changing. Teaching is teaching. But you're being a software engineer is different from being a product manager. It's different from being a CEO. So change ಆಗ್ತಾ ಇರಬೇಕು. ಕೀಪ್ ಚೇಂಜಿಂಗ್, ಕೀಪ್ ಮೂವಿಂಗ್. ಭಯ ಯಾಕೆ? ನೀವು ಓವರ್ನೈಟ್ ಬಿಟ್ಬಿಟ್ಟಿದ್ದೀರಾ, ನೀವು ಬಂದು ನೀವು ಗೌರ್ಮೆಂಟ್ನಲ್ಲಿ ಸಂಬಳ ಕೊಟ್ಟಿದ್ದಾರೆ, ಪೆನ್ಷನ್ ಇತ್ತು ಏನೇನೋ ಇತ್ತು, ಎಲ್ಲ ಬಿಟ್ಬಿಟ್ಟಿದ್ದೀರಾ. ಏನಿದೆ? ಕೃಷಿ ಮಾಡೋಣ, ಸಂಪಾದನೆ ಮಾಡೋಣ, ಪೆನ್ಷನ್ನಲ್ಲಿ ಏನಿದೆ? ಎಲ್ಲ ನಿಮ್ಮ ಧೈರ್ಯ ಅಲ್ವಾ? ಇಟ್ ಇಸ್ ಆಲ್ ಯೋರ್ ಕರೇಜ್ ಆ್ಯಂಡ್ ಕಾನ್ಫಿಡೆನ್ಸ್, ಕರೆಕ್ಟ್? ಸೊ ಮೈ ಥಿಂಗ್ ಇಸ್, ಐ ಥಿಂಕ್ ಐ ಫಂಡಮೆಂಟಲಿ ಬಿಲೀವ್ that all of you should aspire more in life. You should not stop with something. You should keep aspiring more and more and more. Create a new good world. Never rest. Answering your first question. Sir, actually, thanks for that answer, and I want to say all the best. I'm really proud of you more now, sir. Thank you. For answering your first question you spoke about, can you give me a hint? ನಿಜ ಹೇಳ್ಬೇಕಂದ್ರೆ ನಾನು MBA ಹೋಗುವ ತನಕ ಐ ನೆವರ್ ವಾಂಟೆಡ್ ಟು ಬಿ ಎ ಸಿವಿಲ್ ಸರ್ವೆಂಟ್. ಐ ವಾಂಟೆಡ್ ಟು ಬಿ ಎನ್ ಆಂಟ್ರಪ್ರನರ್. ಸಿನಿಮಾ ಡೈರೆಕ್ಟರ್ ಆಗಬೇಕು, ಆಮೇಲೆ ಆಂಟ್ರಪ್ರನರ್ ಆಗಬೇಕು. ಬಟ್ ವಿ ಗೋಯಿಂಗ್ ಟು ಲಕ್ನೋ ಚೇಂಜ್ ಮೈ ಪರ್ಸೆಪ್ಷನ್. ಲಕ್ನೋದಲ್ಲಿ ಓದುವಾಗ ಐ ಫೆಲ್ಟ್ ದ್ಯಾಟ್ ದೆರ್ ಇಸ್ ಅ ಡಿಫ್ರೆಂಟ್ ವರ್ಲ್ಡ್ ದಟ್ ಇಸ್ ಡಿಫ್ರೆಂಟ್ ಫ್ರಮ್ ಮೈ ವರ್ಲ್ಡ್. ನನ್ನ ಸಮಾಜಕ್ಕೂ ಲಕ್ನೋನಲ್ಲಿರುವ ಸಮಾಜಕ್ಕೂ ಭಾಳಷ್ಟು ಡಿಫ್ರೆನ್ಸ್ ಇದೆ. ಪೀಪಲ್ ಆರ್ ಡಿಫ್ರೆಂಟ್, ಐ ಆಮ್ ಡಿಫ್ರೆಂಟ್. ದಟ್ ಮೋಟಿವೇಟೆಡ್ ಮೀ ಟು ಗೆಟ್ ಇನ್ ಟು ಸಿವಿಲ್ ಸರ್ವಿಸ್. ನಾವು ಆನ್ಸರಿಂಗ್ ಯರ್ ಕ್ವೆಶ್ಚನ್, ವಾಟ್ ಇಸ್ ಮೈ ಪರ್ಪಸ್? ಫಸ್ಟ್ ನಾನು ನಿಮಗೆಲ್ಲರಿಗೂ ಒಂದು ಮಾತು ಹೇಳಿದ್ದೀನಿ, ಪರ್ಪಸ್ ಏನು? ನಿಮಗೆಲ್ಲ ಕ್ವೆಶ್ಚನ್ ಹೇಳಿ. ನಾವು ಇಫ್ ಯು ಆಸ್ಕ್ ಮೀ, ಅನ್ನಮಲೆಯವರೇ ನಿಮ್ಮ ಪರ್ಪಸ್ ಏನು? ಮೈ ಪರ್ಪಸ್ ಇಸ್ ಟು ಕ್ರಿಯೇಟ್ ಎ ಬೆಟರ್ ಸೊಸೈಟಿ. ಸಿಂಪಲ್. ಮೈ ಶಾರ್ಟ್ ಟರ್ಮ್ ಗೋಲ್ ಇಸ್ ಟು ಬಿಕಮ್ ಎ ಸಿವಿಲ್ ಸರ್ವೆಂಟ್. ಶಾರ್ಟ್ ಟರ್ಮ್ ಗೋಲ್. ಬಟ್ ನನ್ನ ಪರ್ಪಸ್ ಬೇರೆ. ಅದಕ್ಕೆ ಪುನಃ ನಾನು ಹೇಳ್ತಾ ಇದ್ದೀನಿ, ಮೈ ಪರ್ಪಸ್ ಇಸ್ ಟು ಕ್ರಿಯೇಟ್ ಎ ಬೆಟರ್ ಸೊಸೈಟಿ. ಒಳ್ಳೆ ಸಮಾಜ ಕಟ್ಟಬೇಕು. ಅದರಲ್ಲಿ ಪೊಲೀಸ್ಮೆನ್ ಆಗಿ ಅಷ್ಟು ವರ್ಷ ನಾನು ದುಡಿದಿದ್ದೀನಿ, ಕೆಲಸ ಮಾಡಿದ್ದೀನಿ, ಎಕ್ಸ್ಪೀರಿಯನ್ಸ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಐ ಆಮ್ ಲುಕಿಂಗ್ ಅಟ್ ಸಮಥಿಂಗ್ ಎಲ್ಸ್.
Probably I can make this better society, but that is my purpose. What is my vision? I am answering my own question. What is my vision? My vision is, one, to build a better society, people have to be changed. Jana change ಆಗಬೇಕು. Correct? You have to change people. How do you change people? By giving talks. ಈ ಥರ ಲಾಸ್ಟ್ ಒಂದು ತಿಂಗಳಲ್ಲಿ ಮಾತ್ರ ಐ ಥಿಂಕ್ ಐ ಹ್ಯಾವ್ ಸ್ಪೋಕನ್ ಇನ್ 27 ಪ್ಲೇಸಸ್, 27 ಕಡೆ ಮಾತಾಡಿದ್ದೀನಿ. ಕಷ್ಟ. ನಾವು ಐ ಆಮ್ ಟಾಕಿಂಗ್ ಟು ಯು ಫಾರ್ ವಾಟ್ 2.5 hours ಮಾತಾಡ್ತಾ ಇದ್ದೀನಿ. ನಾವು ಹ್ಯಾವ್ ಟು ಡ್ರಿಂಕ್ 3 glasses ಆಫ್ ಹಾಟ್ ವಾಟರ್ ಟು ಕಂಟ್ರೋಲ್ ಮೈ ಥ್ರೋಟ್. ಈಸಿ ಅಲ್ಲ ಮಾತಾಡೋದು, ಕಷ್ಟ. ನಾವು ಐ ಆಮ್ ಪ್ಯಾಷನೇಟ್ ಅಬೌಟ್ ಸ್ಪೀಕಿಂಗ್. ಯಾಕೆಂದರೆ ಇಷ್ಟು ನಾವು ಮಾತಾಡುವಾಗ ಒಂದು 20-30 ಯುವಕರು ಸ್ವಲ್ಪ ಡಿಫ್ರೆಂಟಾಗಿ ಥಿಂಕ್ ಮಾಡಲಿ. ಅದಕ್ಕೆ ನಾವು ಇಷ್ಟು ಕಷ್ಟಪಟ್ಟು ದೂರದಲ್ಲೊಂದು ಬಂದು ವಿ ಟಾಕ್ ಟು ಯು. ಸಮ್ 20-30 ಆಫ್ ಯು ವಿಲ್ ಥಿಂಕ್ ಡಿಫ್ರೆಂಟ್ಲಿ ಅಬೌಟ್ ಲೈಫ್. ಜನ ಚೇಂಜ್ ಆಗ್ತದೆ. ಅದಕ್ಕೆ ವಿ ಕೀಪ್ ಟಾಕಿಂಗ್. ವೇರ್ ಎವರ್ ಹ್ಯಾವ್ ಅನ್ ಆಪರ್ಚುನಿಟಿ ಐ ಟಾಕ್. ಬಟ್ ಟಾಕಿಂಗ್ ಇಸ್ ಅ ಪ್ಲೆಷರ್. ಸೊ ಮೂರನೇದು, ವಾಟ್ ಈಸ್ ದ ಫ್ಯೂಚರ್ ಐ ಆಮ್ ಲುಕಿಂಗ್. ನಾನು ಯಾವ ಥರ ಫ್ಯೂಚರ್ ಸೃಷ್ಟಿ ಮಾಡ್ತಾ ಇದ್ದೀನಿ. ಐ ಆಮ್ ಲುಕಿಂಗ್ ಅಟ್ ಎ ಫ್ಯೂಚರ್ 50 years ಫ್ರಮ್ ನೌ. Nobody should call them as Hindu or Muslim or Christian. Everybody should call Indian. ನಮ್ಮಲ್ಲಿ ತಾರತಮ್ಯ ಇರಬಾರ್ದು. ರೈಟ್ ಆಫ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ತಾರತಮ್ಯ. ರೋಡ್ನಲ್ಲಿ ನಮ್ಮಿರುವ ವಾಚ್ಮ್ಯಾನ್ ಕೊಡುವ ಮರ್ಯಾದೆ ನಾವು ವೀರೇಂದ್ರ ಹೆಗ್ಡೆ ಅವ್ರಿಗೆ ಡಿಫ್ರೆಂಟಾಗಿ ಕೊಡ್ತೀವಿ ಅಲ್ವಾ? ಯಾಕೆ ಇಬ್ಬರಿಗೂ ಸೇಮ್ ರೆಸ್ಪೆಕ್ಟ್ ಕೊಡಬಾರ್ದು? ವೀರೇಂದ್ರ ಹೆಗ್ಡೆ ಸಾಹೇಬರು ಏನು ಕೆಲಸ ಮಾಡ್ತಾರೆ ಅದು ಅವ್ರು ಮಾತ್ರ ಮಾಡಲಿಕ್ಕಾಗ್ತದೆ. ವಾಚ್ಮ್ಯಾನ್ ಅನ್ನ ಏನು ಕೆಲಸ ಮಾಡ್ತಾರೆ ಅದು ವಾಚ್ಮ್ಯಾನ್ ಅನ್ನ ಮಾತ್ರ ಮಾಡಲಿಕ್ಕಾಗ್ತದೆ. ನಾಳೆ ವೀರೇಂದ್ರ ಹೆಗ್ಡೆ ಅವರು ತಗೊಂಡು ಬಂದು ವಾಚ್ಮ್ಯಾನ್ ಹಾಕಿದ್ದೀರನ್ನ ಅವ್ರು ಕೆಲಸ ಮಾಡಲಿಕ್ಕಾಗಲ್ಲ. ವಾಚ್ಮ್ಯಾನ್ ಅವರು ತಗೊಂಡು ವೀರೇಂದ್ರ ಹೆಗ್ಡೆ ಹಾಕಿದ್ದೀರನ್ನ ಅವ್ರು ಕೆಲಸ ಮಾಡಲಿಕ್ಕಾಗಲ್ಲ. ಬಿಕಾಸ್ ಇಂಡಿಯಾದಲ್ಲಿ ತಾರತಮ್ಯ. ಇಫ್ ಯು ಗೋ ಟು US or Europe or any country where people respect you for who you are. ಇಂಡಿಯಾದಲ್ಲಿ ಮಾತ್ರ ವಿ ರೆಸ್ಪೆಕ್ಟ್ ಯು ಫಾರ್ ಯರ್ ಕಾರ್. ದೊಡ್ಡ ಕಾರ್ನ ದೊಡ್ಡವರು, ದೊಡ್ಡ ಮಣಿನ ದೊಡ್ಡವರು, ದೊಡ್ಡ ಕಾಸ್ಟ್ನ ದೊಡ್ಡವರು ಅಲ್ವಾ? ಒಳ್ಳೆ ಬಟ್ಟೆ ಹಾಯ್ಕೊಂಡು ಬಂದಿದ್ದೀರನ್ನ ದೊಡ್ಡವರು. ಇದೆಲ್ಲ ಚೇಂಜ್ ಆಗಬೇಕು. ಆಲ್ ದೋಸ್ ಹ್ಯಾವ್ ಟು ಚೇಂಜ್. ಓನ್ಲಿ ದೆನ್ ಯು ವಿಲ್ ಗೆಟ್ ದಟ್ ಸೊಸೈಟಿ ಯು ವಾಂಟ್. ಅದಕ್ಕೂ ಫಸ್ಟ್ ಇಂಪಾರ್ಟೆಂಟ್ಲಿ ಪಾಲಿಟಿಕ್ಸ್ ಚೇಂಜ್ ಆಗಬೇಕು. ಹೋಲ್ ಪೊಲಿಟಿಷಿಯನ್ಸ್ ಹ್ಯಾವ್ ಟು ಚೇಂಜ್. ಇವರೆಲ್ಲ ಆಯಿತು, ಇವರು ಸೆಲ್ ಬೈ ಡೇಟ್ ಎಲ್ಲ ಮುಗೀತು. ಇವರೆಲ್ಲ 1970s ಮಾಡಲ್. ಇನ್ನೂ ಬಂದು ಹಿಂದೂ ಮುಸ್ಲಿಮು ಅದು ಇದು ವೋಟ್ ಮಾಡಿ ಎಲ್ಲ ಹೋಗಿತ್ತು. ದಟ್ ಇಸ್ ಆಲ್ 1970 ಗಾನ್. ನಾವು ವಿ ನೀಡ್ ಪೊಲಿಟಿಷಿಯನ್ಸ್ ಹೂ ಕ್ಯಾನ್ ಥಿಂಕ್ ಅಬೌಟ್ ಫ್ಯೂಚರ್ ವಿಷನ್. ಇಷ್ಟು ಜನ ಇದ್ದಾರೆ, ಗಾಬರಿ ಆಗ್ತಾ ಇದೆ. ಹೌ ವಿಲ್ ಯು ಕ್ರಿಯೇಟ್ ಎಂಪ್ಲಾಯ್ಮೆಂಟ್ ಫಾರ್ ದೆಮ್? ವಿ ಆರ್ ನಾಟ್ ಏಬಲ್ ಟು ಕ್ರಿಯೇಟ್ ಎಂಪ್ಲಾಯ್ಮೆಂಟ್ ಫಾರ್ ಆಲ್ ಆಫ್ ಯು. ಎಂಪ್ಲಾಯ್ಮೆಂಟ್ ನಾವು ಕ್ರಿಯೇಟ್ ಮಾಡ್ತಾ ಇಲ್ಲ. ಹೌ ಕ್ಯಾನ್ ವಿ ಕ್ರಿಯೇಟ್ ಎಂಪ್ಲಾಯ್ಮೆಂಟ್? ನಾವು 2.5 ಲಕ್ಷ ಜನ ಓಲಾ, 2 ಲಕ್ಷ ಸ್ವಿಗ್ಗಿ, 1 ಲಕ್ಷ ಝೊಮ್ಯಾಟೊ, 5.5 ಲಕ್ಷ ಜನಕ್ಕೂ ನಾಳೆ ಎಂಪ್ಲಾಯ್ಮೆಂಟ್ ಕೊಡಿಸ್ಬೇಕು. ದೇರ್ ಆರ್ ಮೆನಿ ಪೀಪಲ್ ವಿತೌಟ್ ಎಂಪ್ಲಾಯ್ಮೆಂಟ್. ಹೌ ವಿಲ್ ಯು ಕ್ರಿಯೇಟ್ ಎಂಪ್ಲಾಯ್ಮೆಂಟ್? ನಾವು ಎಂಪ್ಲಾಯ್ಮೆಂಟ್ ಬಗ್ಗೆವೇ ಮಾತಾಡ್ತಾ ಇಲ್ಲ. ನಾವು ಏನೇನೋ ಮಾತಾಡ್ತಾ ಇದ್ದೀವಿ. ಪಾಕಿಸ್ತಾನ, ಇಂಡಿಯಾ, ಇರಾನು, ಸೌದಿ ಅರೇಬಿಯನ್, ಏನೇನೋ ಡೈಲಿ ನ್ಯೂಸು. ಇಷ್ಟು ಜನಕ್ಕೆ ವಾಟ್ ಇಸ್ ದ ವಿಷನ್? ಎಕಾನಮಿ ಈಸ್ ನಾಟ್ ಡೂಯಿಂಗ್ ಗ್ರೇಟ್. ಹೌ ಕ್ಯಾನ್ ವಿ ಇಂಪ್ರೂವ್ ದ ಎಕಾನಮಿ? ಕರೆಕ್ಟ್. ಇದೆಲ್ಲ ಇಲ್ಲನ ಸುಮ್ಮನೆ ಪೊಲೀಸ್ನಲ್ಲಿ ಏನಿದೆ ಅಲ್ಲಿ ನೀವೆಲ್ಲ ಸುಮ್ಮನೆ ಇರಲ್ಲ. ನಿಮ್ಮ ಯೂತೆಲ್ಲ ಭಾಳ ಜೋರಿದ್ದೀರ. ತಾವು 10 ವರ್ಷದಲ್ಲಿ ತಾವು ಇಂಡಿಯಾದಲ್ಲಿ ತಾವು ಯಾರೂ ಸೆಟಲ್ ಆಗಿಲ್ಲ, ಸುಮ್ಮನೆ ಇರಲ್ಲ. ರೋಡಿಗೆ ಬಂದು ಕಲ್ಲು ಹೊಡ್ತೀರ ತಾವು ಎಲ್ಲ. ನಮ್ಮ ಜನ್ರೇಷನು ಯಾರೊಬ್ಬರು ಮಾತು ಹೇಳ್ಕೊಂಡು ನಾವೆಲ್ಲ ಓಕೆ ಅಂತ ಕೂತಿದ್ದೀವಿ. ನಿಮ್ಮ ಜನ್ರೇಷನ್ ಯಾರ ಮಾತು ಹೇಳ್ತಾ ಇಲ್ಲ. ಸೀರಿಯಸ್ಲಿ, ಯು ಆರ್ ನಾಟ್ ಲಿಸನಿಂಗ್ ಟು ಎನಿಬಡಿ ಬಿಕಾಸ್ ಯುವರ್ ಜನ್ರೇಷನ್ ಇಸ್ ಎ ಲೀಡರ್ಲೆಸ್ ಜನ್ರೇಷನ್. ನಿಮ್ಮ ಯಾರಿಗೆ ಲೀಡರ್ ಇಲ್ಲ, ನಾಯಕಿಲ್ಲ, ಯಾರಿಲ್ಲ. ತಮಕು ತಾವೇ ರೋಡಿಗೆ ಬರ್ತೀರಾ, ಕಳ್ಳು ತೊಗೊಡ್ತೀರಾ, ಓಡ್ತೀರಾ. ನಾವು ಪ್ರಾಬ್ಲಮ್ ಇಸ್ ಟು ಕಂಟ್ರೋಲ್ ಯು. ವಿ ಹ್ಯಾವ್ ಟು ಕ್ರಿಯೇಟ್ ದಟ್ ಎಂಪ್ಲಾಯ್ಮೆಂಟ್. ದಟ್ ಇಸ್ ದ ಬಿಗ್ಗೆಸ್ಟ್ ವರಿ ಫಾರ್ ದ ಗೌರ್ಮೆಂಟ್ ನಾವು. ಹೌ ಕ್ಯಾನ್ ವಿ ಕ್ರಿಯೇಟ್? ವಿ ಹ್ಯಾವ್ ಟು ಕ್ರಿಯೇಟ್. ಇಷ್ಟು ಜನ ಪಾಸ್ ಆಗ್ತಾ ಇದ್ದೀರಾ, ಕಾಲೇಜ್ಲಿருந்து ಸ್ಕೂಲ್ಲಿருந்து ಯು ಆರ್ ಪಾಸಿಂಗ್ ಔಟ್. ಬಟ್ ವಿ ಹ್ಯಾವ್ ಟು ಕ್ರಿಯೇಟ್ ದಟ್ ಪೊಟೆನ್ಷಿಯಲ್, ರೈಟ್? ಸೊ ಇಟ್ಸ್ ಆಲ್ ಬಿಗರ್ ವಿಷನ್. ನಾನು ಎಲ್ಲಿ ಹೋಗಿ ಇಷ್ಟು ಡೀಟೇಲಾಗಿ ಮಾತಾಡ್ಲಿಕ್ಕೆ ಹೋಗಲ್ಲ. ಪೀಪಲ್ ಆಸ್ಕ್ ಮಿ ಯಾಕೆ ರಿಸೈನ್ ಮಾಡಿದ್ದೀರಾ? ಊರಿನಲ್ಲಿ ದನ ಮೇಯಿಸ್ತಾ ಇದ್ದೀನಿ ಅಂತ ಹೇಳ್ತೀನಿ. ದೆನ್ ಪೀಪಲ್ ಆಸ್ಕ್ ಮಿ ಇಲ್ಲಲ್ಲ ಜನ ಚೆನ್ನಾಗಿ ಮೇಯಿಸ್ತೀನಿಯಪ್ಪ. ದಟ್ಸ್ ಇಟ್. ಸೊ ಐ ವಿಲ್ ನಾಟ್ ಗೆಟ್ ಇನ್ ಟು ದ ಡೀಟೇಲ್ ಆಫ್ ಎಕ್ಸ್ಪ್ಲೈನಿಂಗ್, ಬಟ್ ಸಿನ್ಸ್ ಐ ಥಿಂಕ್ ಯುವರ್ ಫಾದರ್ ವಾಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಮೀ, ಐ ಆಮ್ ಗಿವಿಂಗ್ ಯು ಅನ್ ಆನ್ಸರ್. ಸೊ ಮೈ ವಿಷನ್ ಇಸ್ ಸ್ಲೈಟ್ಲಿ ಬಿಗರ್. ಆಗ್ತದಾ ಆಗಲ್ವಾ ಇಂಪಾರ್ಟೆಂಟ್ ಇಲ್ಲ, ಬಟ್ ಕನಸು ಕಾಣೋದು ಫ್ರೀ ಅಲ್ವಾ? ಅದಕ್ಕೇನು ದುಡ್ಡೇನಿಲ್ಲ ಅಲ್ವಾ? ಸೊ ಫ್ರೀ ಇದೆ, ಕನಸು ಕಾಣೋಣ. ಅದು ಆಗ್ತದನ ಸಂತೋಷ, ಆಗಿಲ್ಲ ಅನ್ನೋದು ಸಂತೋಷ, ನೋ ಪ್ರಾಬ್ಲಮ್. ಸೊ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಟೆಲ್ ಯುವರ್ ಫಾದರ್, ಬಟ್ ಲೆಟ್ ಹಿಮ್ ನಾಟ್ ಬಿ ಡಿಸಪಾಯಿಂಟೆಡ್. ಬಟ್ ಐ ಹ್ಯಾವ್ ಅ ಬಿಗರ್ ವಿಷನ್ ಇನ್ ಡೂಯಿಂಗ್ ಇಟ್. ಐ ಲವ್ ಬೀಯಿಂಗ್ ಅ ಪೊಲೀಸ್ಮ್ಯಾನ್. ಸೊ ಪೊಲೀಸ್ಮೆನ್ ಬಟ್ಟೆ ಹಾಕ್ಕೊಂಡು ತಾವು ಅದು ಲೈಕ್ ಮಾಡಿಲ್ಲನ ಪ್ಯಾಷನೇಟಾಗಿ ಕೆಲಸ ಮಾಡಲಿಕ್ಕಾಗಲ್ಲ. ಬಟ್ ಐ ಫೆಲ್ಟ್ ಮೈ ಟೈಮ್ ಇಸ್ ಇನಫ್. ನನ್ನ ಟೈಮ್ ಬಂತು, ಬೇರೆ ಕೆಲಸ ಮಾಡಬೇಕು. ಹೋಗಿ ಸಂತೋಷದಲ್ಲಿ ಬಂದಿದ್ದೀನಿ. ಎಲ್ಲರೂ ಬಂದು ಜಗಳ ಮಾಡಿಬಿಟ್ಟು ಮೋಡಿ ಡಿಕ್ಟೇಟರ್ ಹೇಳ್ಕೊಂಡ್ಲ ಕೆಲವು ಜನ ರಿಸೈನ್ ಮಾಡಿದ್ದಾರೆ. ಐ ವಾಂಟ್ ರಿಸೈನ್ ಲೈಕ್ ದ್ಯಾಟ್. ಸೊ ಐ ರಿಸೈನ್ ಪ್ಯೂರ್ಲಿ ಔಟ್ ಆಫ್ ಲವ್ ಫಾರ್ ಮೈ ಜಾಬ್. ಐ ಫೆಲ್ಟ್ ಐ ಹ್ಯಾವ್ ಟು ಡೂ ಮೋರ್ ಫಾರ್ ಮೈ ಕಾನ್ಸ್ಟೇಬಲ್. ಒಂದು IPS ಆಫೀಸರ್ ಆಗಿರುವುದು ಕೂಡ ಔಟ್ಸೈಡ್ ಆಗಿ ನನ್ನ ಕಾನ್ಸ್ಟೇಬಲ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕು. ಐ ರಿಯಲಿ ಫೀಲ್ ಫಾರ್ ಹಿಮ್. ಒಂದು ಕಾನ್ಸ್ಟೇಬಲ್ ಆಗಿ ಇಂಡಿಯಾದಲ್ಲಿ ಬದುಕೋದು ಭಾಳ ಕಷ್ಟ. ಬಟ್ ಅದನ್ನೆಲ್ಲ ಅವನು ಅಷ್ಟು ಕೆಟ್ಟ ಹೆಸರು ಬೇರೆ ಇದೆ ಅಲ್ವಾ? ಸಾವಂಜರಿ ಇಲ್ಲ. ಸೊ ದಿಸ್ ಇಸ್ ದ ಹಾನೆಸ್ಟ್ ಆನ್ಸರ್. ನಾಟ್ ಶ್ಯೂರ್ ವೆದರ್ ಯು ಆರ್ ಕನ್ವಿನ್ಸ್, ಬಟ್ ಇಟ್ಸ್ ಯುವರ್ ಲೈಫ್. ಲುಕ್ ಅಟ್ ಇಟ್. ಎಸ್ ಮ್ಯಾಮ್.
ಸರ್, ಸೊ ನಿಮ್ಮ ಸರ್ವೀಸಲ್ಲಿರುವಾಗ ಏನಾದರೂ ಒಂದು ಫನಿ ಇನ್ಸಿಡೆನ್ಸ್ ನಡೆದಿದ್ರೆ ಅಥವಾ ತುಂಬ ಮೆಮೊರೇಬಲ್ ಅನಿಸಿರುವಂಥ ಇನ್ಸಿಡೆನ್ಸ್ ಏನಾದ್ರು ನಡೆದಿದ್ರೆ ನಮ್ಮ ಜೊತೆ ಶೇರ್ ಮಾಡ್ಕೋಬೋದಾ ಅಂತ. ಬೇರೆ ಮೆಮೊರಬಲ್ ಇನ್ಸಿಡೆಂಟ್ ಬೇರೆ, ಎರಡು ಆನ್ಸರ್ ಕೊಡ್ತೀನಿ. ಸೊ ಐ ಥಿಂಕ್ ಫನ್ನಿ ಇನ್ಸಿಡೆಂಟ್ಸ್ ಸಾಕಷ್ಟಿದೆ, ತುಂಬ ಇದೆ, ಅದರಲ್ಲಿ ಏನಿಲ್ಲ. ಒಂದು ಸಾರಿ ಒಂದು ಹೈಕೋರ್ಟ್ ಜಡ್ಜ್ ಒಬ್ಬರು ಎಲ್ಲಿ ಒಂದು ಕಡೆ ಬರುವಾಗ ನಾನು ಕೇಳಿದ್ದಾರೆ, ಹೈಕೋರ್ಟ್ ಜಡ್ಜ್ ಒಬ್ಬರು ಬಂದಿದ್ದಾರೆ, ಹೋಗಿ ಮೀಟ್ ಮಾಡಿಕೊಂಡು ಬನ್ನಿ. ನಾನು ಬೆಂಗಳೂರಲ್ಲಿ ಇರುವಾಗ ನಾನು ಹೋಗಿದ್ದೀನಿ. ಯಾರೋ ಒಬ್ಬರು ನಿಲ್ತಾ ಇದ್ದಾರೆ, ಪಕ್ಕದಲ್ಲಿ ಒಬ್ಬರು ಕೋರ್ಟ್ ಸೂಟ್ಲ ಹಾಕ್ಕೊಂಡು ನಿಲ್ತಾ ಇದ್ದಾರೆ. ಸರಿ, ಕೋರ್ಟ್ ಸೂಟ್ ಹಾಕಿದ್ದಾರೆ, ಇವರೇ ಹೈಕೋರ್ಟ್ ಜಡ್ಜ್ ಇರಬೇಕು. ನೋಡಿ ಸಲ್ಯೂಟ್ಲ ಹೊಡೆದು ಬಂದಿದ್ದೀನಿ ಸರ್. ನಾವು ಬಂದೆ, ಪಕ್ಕದಲ್ಲಿ ಬಂದು ಸರ್ ನಾನು ಆ್ಯಕ್ಚುಲಿ ನಮ್ಮ DR ಕಾನ್ಸ್ಟೇಬಲ್ ಆಗಿದ್ದೀನಿ ಸರ್, ಸಾಯ್ಬರೇಕ್ ಜಡ್ಜನು. ಆಯಿತು, ಓಕೆ, ಅವ್ರಿಗೆ ಸಲ್ಯೂಟು. ಇದೇನಾಗ್ತದೆ, ಇಟ್ ಟಾಟ್ ಮಿ ಎ ಬಿಗ್ ಲೆಸನ್ ಇನ್ ಲೈಫ್. ಸೊ ನಾವೇನಾಗ್ತೇವೆ ಮ್ಯಾಮ್, ನಾರ್ಮಲಿ ನಾವು ಕೆಲವು ಜನ ಬಟ್ಟೆ ಗಿಟ್ಟೆಲ್ಲ ನೋಡಿ ಡಿಸೈಡ್ ಮಾಡ್ತೀವಿ, ಓಕೆ ಇವರೇ ಜಡ್ಜ್ ಇರಬೇಕು, ಇವರೇ ಜಡ್ಜ್ ಇರಲ್ಲ, ಕರೆಕ್ಟ್. ಬಟ್ ಐ ಆಲ್ಸೋ ಮೇಡ್ ದಟ್ ಮಿಸ್ಟೇಕ್ ಆಫ್ ದ ಜಡ್ಜ್ ವಾಸ್ ಅ ವೆರಿ ಸಿಂಪಲ್ ಮ್ಯಾನ್ ಆಫ್ ವಿಯರಿಂಗ್ ಎ ಚೆಪ್ಪಲ್ ಆ್ಯಂಡ್ ಶರ್ಟ್. ಈ ಟಕ್ಕಿನ್ ಕೂಡ ಮಾಡಿಲ್ಲ, ಟಕ್ಕಿನ್ ಒಂದು ಶರ್ಟು, ಒಂದು ಪ್ಯಾಂಟ್, ಒಂದು ಚಪ್ಪಲ್ ಹಾಕ್ಕೊಂಡು ಬಂದಿದ್ದಾರೆ. ಗನ್ ಮ್ಯಾನ್ ವಾಸ್ ಸ್ಮಾರ್ಟ್ಲಿ ಡ್ರೆಸ್ಡ್. ಸೊ ಕನ್ಫ್ಯೂಷನ್ ಆಗಿ ಗನ್ ಮ್ಯಾನ್ಗೆ ಹೋಗಿ ಜಡ್ಜಿನ ಸಲ್ಯೂಟ್ ಹೊಡೆದು ಬಂದಿದ್ದೀನಿ. ಸೊ ಆಮೇಲೆ ಇತ್ತೀಚೆಗೆ ಒಂದು 2 ತಿಂಗಳ ಮುಂಚೆ ಆ ಗನ್ ಮ್ಯಾನ್ ಅವರು ನನಗೆ ಒಂದು ಕಡೆ ಸಿಕ್ಕಿದ್ದಾರೆ. ಅವ್ರು ಹೇಳ್ಕೊಂಡು ಇಬ್ಬರು ಒಂದು ಕಾಫಿ ಕುಡಿದುಕೊಂಡು ಭಾಳ ನಗೆಯಾಡಿದ್ವಿ. ನೋಡಿ ಅವತ್ತು ಏನಾಯಿತು ಅದನ್ನು. ಸೊ ದಟ್ ಆ ಥರ ಸಾಕಷ್ಟಿದೆ ಮ್ಯಾಮ್. ಬಟ್ ಮೆಮೊರಬಲ್ ಇಸ್ ಮೆನಿ ಮೆಮೊರಬಲ್ ಅಕೇಶನ್ಸ್ ವೇರ್ ಐ ರಿಮೆಂಬರ್ ವೆನ್ ಐ ವಾಸ್ ಚಿಕ್ಕಮಂಗ್ಳೂರು SP. ಒಂದು ದಿನ ಒಬ್ಬರು ಬಂದು ನನಗೆ ಚಾಂಬರ್ದಲ್ಲಿ ಬಂದು ಒಂದು ಬ್ಯಾಗ್ನಲ್ಲಿ ಬಂದು ಇದು ತೊಗೊಂಡು ಬಂದಿದ್ದಾರೆ, ಅಕ್ಕಿ ತಗೊಂಡು ಬಂದು ಟೇಬಲ್ ಮೇಲೆ ಹಾಕಿದ್ದಾರೆ. ಸೊ ಈ ಜಸ್ಟ್ ಪುಟ್ ಆಲ್ ದ ಅಕ್ಕಿ. ಐ ಸೆಡ್, ನನಗೆ ಯಾಕೆ ಅಕ್ಕಿ ಕೊಡ್ತಾ ಇದ್ದೀರಾ? ಅಕ್ಕಿ ನನಗೆ ಯಾಕೆ ಕೊಡ್ತಾ ಇದ್ದೀರಾ? ಒಂದು 2-3 kg ಅಕ್ಕಿ ಇತ್ತು. ಈ ಜಸ್ಟ್ ಪುಟ್ ಇಟ್. ಈ ಸೆಡ್, ಇಲ್ಲ ಸರ್, ನನಗೆ ಮೇ ಬಿ ಜ್ಞಾಪಕ ಇಲ್ಲ, ನೀವು 6 ತಿಂಗಳಿಗೆ ಮುಂಚೆ ನಿಮ್ಮ ಆಫೀಸ್ ನಾನು ಬಂದಿದ್ದೀನಿ. ನಮ್ಮ ಊರು ಅಜ್ಜಂಪುರದಲ್ಲಿ ಇದೆ. ಅಜ್ಜಂಪುರ ಚಿಕ್ಕಮಂಗ್ಳೂರು ಚಿತ್ರದುರ್ಗ ಬಾರ್ಡರ್. ನಮ್ಮ ಊರಿಗೊಂದು ಬಸ್ ಬೇಕು ನಿಮಗೆ ಹೇಳಿದ್ದೀನಿ, ತಾವು ಮಾಡಿಸ್ತೀರಾ ಅಂತ ಹೇಳಿದ್ದೀರಿ. ಆಮೇಲೆ ನೀವು ಬಸ್ಸು ಮಾಡಿಸಿದ್ದೀರಾ ಸರ್? ನಮ್ಮ ಊರಿಗೆ ಬರುವ ಫಸ್ಟ್ ಬಸ್ ಅದು. ನಾನು DC ಮಾತಾಡಿ ಒಂದು ಬಸ್ ಬಿಟ್ಟಿದ್ದೀವಿ, KSRTC. ಬಸ್ ಬಂದ ಮೇಲೆ ನಮಗೆ ಒಳ್ಳೆಯದಾಯ್ತು ಸರ್, ಬಿಕಾಸ್ ನಾವು ಏನಾಗ್ತದೆ, ನಮ್ಮ ಅಗ್ರಿಕಲ್ಚರ್ ಕೃಷಿ ಏನು ಮಾಡ್ತೀವಿ ತಗೊಂಡು ಹೋಗ್ಲಿಕ್ಕೆ ಈಸಿ ಆಗಿತ್ತು. ಸೊ ಬೆತ್ತ ಅಂತ ಹೇಳ್ತಿರೋ, ಎಲ್ಲ ವರ್ಷ ಫಸ್ಟ್ ಬೆತ್ತ ಒಂದು ನಾವು ದೇವರಿಗೆ ಕೊಡ್ತೀವಿ. ಸೊ ಈ ವರ್ಷ ಫಸ್ಟ್ ಬೆತ್ತ ತಮಗೆ ಕೊಡ್ತಾ ಇದ್ದೀವಿ ಸರ್. ಅಲ್ಲ, ಅನ್ಬಿಲಿಯಬಲ್. ಸೊ ಬಟ್ ಖಂಡಿತವಾಗಿ ನಾವು ದೇವರೇನಿಲ್ಲ ಇಲ್ಲ ಮೇಡಮ್, ನಾವು ಸೊ ನಾವೇನು ಖಂಡಿತವಾಗಿ ದೇವರಿಲ್ಲ, ದೇವರಿಗೆ ಸಮಾನವರಲ್ಲ, ದೇವರಿಗೆ 1% ಕೂಡ ಇಲ್ಲ. ಬಟ್ ದಟ್ ಮೂಮೆಂಟ್, ದಟ್ ಸೆಕೆಂಡ್ ಈ ಫೆಲ್ಟ್ ದಟ್ ವಿ ಆರ್ ಗಾಡ್. ಅದಕ್ಕೆ ತುಂಬ ಜನ ಯಾರು ನಾಳೆ ಸಿವಿಲ್ ಸರ್ವಿಸ್ ಎಲ್ಲ ಆಸೆ ಇದೆ, ತಾವು ನಾಳೆ ಯಾರು ಇನ್ಸ್ಪೆಕ್ಟರ್ ಆಗಿ, ಸಬ್ ಇನ್ಸ್ಪೆಕ್ಟರ್ ಆಗಿ, DYSP ಆಗಿ, IPS ಆಫೀಸರ್ ಆಗಿ, IAS ಆಫೀಸರ್ ಆಗಿ ಹೋಗ್ತಿರೋ, ತಮ್ಮ ಲೈಫ್ನಲ್ಲಿ ಎಷ್ಟೋ ಕ್ಷಣದಲ್ಲಿ ತಮಗೆ ಫೀಲಿಂಗ್ ಬರ್ತದೆ ತಾವು ದೇವರನ್ನು. ಬಟ್ ತಲೆಗೆ ಹೋಗಿತ್ತನ ನಮ್ಮ ಥರ ಮೂರ್ಖ ಯಾರು ಇರಲ್ಲ, ನಾನೇ ದೇವರು, ನಾನೇ ದೊಡ್ಡವರನ್ನು. ಬಟ್ ಆ ದೇವರ ಆ ಸಮಯದಲ್ಲಿ ಏನು ಮಾಡ್ತಾರೋ, ಒಂದು ಸಾಮಾನ್ಯ ಮನುಷ್ಯನಾಗೆ ತಾವು ಅದು ಮಾಡಿದ್ದೀರನ್ನ ಅವರು ತಮಗೂ ದೇವರ ಸಮಾನವಾಗಿ ಇಟ್ಕೊಳ್ತಾರೆ. ಇದು ಭಾಳ ಕಷ್ಟ, ನಾನು ಹೇಳೋದು ಅರ್ಥ ಮಾಡ್ತೀರ ಗೊತ್ತಾಗ್ತಾ ಇಲ್ಲ. ತಾವು ದೇವರ ಆ ಸಮಯದಲ್ಲಿ ಏನು ಮಾಡ್ತಾರೋ, ಒಂದು ಸಾಮಾನ್ಯ ಮನುಷ್ಯನಾಗಿ ತಾವು ಆ ಕೆಲಸ ಮಾಡಿದ್ದೀರನ್ನ ಜನ ನಿಮಗೂ ದೇವರ ಸಮಾನವಾಗಿ ಇಟ್ಕೊಳ್ತಾರೆ. ಸೊ ನೀವು ದೇವರಲ್ಲ, ದಟ್ ಇಸ್ ಅ ಪಾಯಿಂಟ್, ಬಟ್ ಪೀಪಲ್ ವಿಲ್ ಟ್ರೀಟ್ ಯು ಲೈಕ್ ಗಾಡ್. ಸೊ ಈ ಥರ ಸಾವಿರಾರು ಮ್ಯಾಮ್, ಲಾಟ್ ಆಫ್ ಥಿಂಗ್ಸ್ ಆ್ಯಂಡ್ ಮೆನಿ ಥಿಂಗ್ಸ್ ವಾಟ್ ಹ್ಯಾಪನ್ಸ್. ನಾನೊಂದು 700-800 ಮದುವೆ ಸೇವ್ ಮಾಡಿದ್ದೇನೆ ಬೆಂಗಳೂರು, ಬೇರೆ ಬೇರೆ ಊರಿನಲ್ಲಿ. ನನ್ನ ಫೇವ್ರೆಟ್ ಅದು. ಸೊ ಲೇಡೀಸ್ ಅವ್ರು ಬಂದು ಕಂಪ್ಲೇಂಟ್ ಕೊಡೋದು, ಗಂಡ ಬಂದು ಹೆಂಡತಿ ಮೇಲೆ ಕಂಪ್ಲೇಂಟ್ ಕೊಡೋದು, ಸರ್ ಡಿವೋರ್ಸ್ ಕೊಟ್ಬಿಡಿ ಸರ್. ನಾನು ಹೇಳಿದೆ, ನಾನು ಫಸ್ಟ್ ಆಫ್ ಆಲ್ ಡಿವೋರ್ಸ್ ಕೊಡ್ಲಿಕ್ಕೆ ನನಗೇನು ರೈಟ್ಸ್ ಇಲ್ಲ ರಾಜಾ, ಐ ಆಮ್ ಎ ಪೊಲೀಸ್ ಆಫೀಸರ್. ಡಿವೋರ್ಸ್ ಕೊಡೋಣ ಪರವಾಗಿಲ್ಲ ಸರ್, FIR ಹಾಕಿ. ಆಯಿತು, ಮದುವೆಗೆ ಎಷ್ಟು ವರ್ಷ ಆಯಿತು? ಎಷ್ಟು ವರ್ಷ ಆಯಿತಾ ಸರ್? ಎಷ್ಟು ತಿಂಗಳಾಯ್ತು ಹೇಳಿ. ಸರಿ ಆಯ್ತಾ, ಎಷ್ಟು ತಿಂಗಳಾಯಿತು? ಮದುವೆ ಮಾಡಿ 3 ತಿಂಗಳಾಯ್ತು ಸರ್. ಆಯಿತು, ಯಾಕೆ ಡಿವೋರ್ಸ್ ಬೇಕು? ಅವ್ನು ಸರಿ ಇಲ್ಲ ಸರ್, ಅವನು ಸರಿ ಇಲ್ಲ ಸರ್, ಬಾತ್ರೂಮ್ನಲ್ಲಿ ಬ್ರಷ್ ಇಲ್ಲಿಡ್ತಾನೆ ಸರ್, ಅವ್ನು ಇಲ್ಲಿಡ್ತಾನೆ, ಪೇಸ್ಟ್ ಇಲ್ಲಿಡ್ತಾನೆ. ಆಯಿತು, ಇಬ್ಬರು ಫಸ್ಟ್ ಕೂರಿ ನಿಮ್ಮ ಕೌನ್ಸಿಲಿಂಗ್ ಫಸ್ಟ್ ಮಾಡಬೇಕು. ದೆನ್ ವಿ ಡೂ ಎಕ್ಸ್ಟೆನ್ಸಿವ್ ಕೌನ್ಸಿಲಿಂಗ್. ಅಂದರೆ ಹೆಣ್ಮಕ್ಳಿಗೊಂದು 2 ಗಂಟೆ, ಗಂಡು ಮಗನಿಗೊಂದು 2 ಗಂಟೆ ಮಾತಾಡಿ, ಆಮೇಲೆ ಇವರೆಲ್ಲ ಸೆಟ್ ಮಾಡಿದ ಮೇಲೆ ಅವ್ರ ತಂದೆ ತಾಯಿ ಎಲ್ಲ ಕರೆದು ಅವ್ರಿಗೆಲ್ಲ ಮಾತಾಡಿ, ವಿ ಹ್ಯಾವ್ ಟು ರೀಸೆಟ್ ದ ಹೋಲ್ ಫ್ಯಾಮಿಲಿ. ಅದು ಟೇಕ್ಸ್ 3-4 ಡೇಸ್, 5 ಡೇಸ್, 6 ಡೇಸ್, 7 ಡೇಸ್. ಆಮೇಲೆ ನಮ್ಮ ಕಾನ್ಸ್ಟೇಬಲ್ ಭಾಳ ಸಿಟ್ಟಿನಲ್ಲಿ ಇರ್ತಾರೆ, ಸಾಹೇಬ್ರಿಗೆ ಇದೆ ಕೆಲಸ, ಊರಿನಲ್ಲಿ ಏನಾದ್ರು ಪ್ರಾಬ್ಲಮ್ನ ಕರ್ಕೊಂಡು ಬಂದು ಕೌನ್ಸಿಲಿಂಗ್ ಮಾಡೋದೇ ಅವ್ರ ಕೆಲಸ. ಆಮೇಲೆ 7 ದಿನ 8 ದಿನ ಆದಮೇಲೆ ಅವರಿಬ್ಬರು ಸ್ವಲ್ಪ ವಿ ಎಕ್ಸ್ಪ್ಲೈನ್, ನೋಡಿ ಟಿಲ್ ಎಸ್ಟರ್ಡೇ ಯು ಆರ್ ಅ ಡಿಫ್ರೆಂಟ್ ಪರ್ಸನ್, ಮದುವೆ ಆದಮೇಲೆ ಯು ಆರ್ ಅ ಡಿಫ್ರೆಂಟ್ ಪರ್ಸನ್, ಬಿಕಾಸ್ ಯುವರ್ ಹೋಲ್ ಲೈಫ್ ಚೇಂಜ್ಡ್. ಎಲ್ಲ ಡಿಫ್ರೆಂಟು. ಊಟದಲ್ಲಿ ಒಬ್ಬರಿಗೆ ಖಾರ ಬೇಕು, ಒಬ್ಬರಿಗೆ ಖಾರ ಬೇಡ, ಒಬ್ರಿಗೆ ಈ ಥರ ಇರಬೇಕು, ಒಬ್ರಿಗೆ ಆ ಥರ ಇರಬೇಕು, ಒಬ್ಬರು ಜೋರಾಗಿ ಮಾತಾಡಬೇಕು, ಒಬ್ಬರು ಸಾಫ್ಟಾಗಿ ಮಾತಾಡಬೇಕು. ಬಿಕಾಸ್ ನೌ ಯು ಹ್ಯಾವ್ ಟು ಫೈಂಡ್ ಅ ವೇ ಟು ಕೈಂಡ್ ಆಫ್ ರೀಅಡ್ಜಸ್ಟ್ ಯುವರ್ ಹೋಲ್ ಲೈಫ್.
ಅದಕ್ಕೆ ಇಂಡಿಯಾದಲ್ಲಿ ಫೇವ್ರೆಟ್ ಪಾಸ್ ಟೈಮ್ ಅಂದರೆ ಡೈವರ್ಸ್ ಮಾಡೋದು. ಮದುವೆ ಆದ ಮೇಲೆ ಫೇವ್ರೆಟ್ ಪಾಸ್ ಟೈಮ್. ಇದಕ್ಕೆ ಕೋರ್ಟ್ನಲ್ಲಿ ಎಲ್ಲ ಸಣ್ಣ ಮಕ್ಕಳು, ಐ ಟಿದಲ್ಲಿ ಓದೋರು, ಸಾಫ್ಟ್ವೇರ್ ಇಂಜಿನಿಯರ್ಸು ಎಲ್ಲರೂ ಇರ್ತಾರೆ. ಯಾಕೆ? ಮ್ಯೂಚುವಲ್ ಡಿವೋರ್ಸ್ ಸರ್. ನಾವು ಇಬ್ಬರು ಒಪ್ಕೊಂಡಿದ್ದೀವಿ, ಮ್ಯೂಚುವಲ್ ಡಿವೋರ್ಸ್ ಮಾಡ್ತಾಯಿದ್ದೀವಿ. ಬಟ್ಟು ಕಷ್ಟಪಟ್ಟು ತಮಗೆ ಮದುವೆ ಮಾಡಿಸೋದು ಅದು ಪಾಯಿಂಟ್ ಇಲ್ಲಲ್ವಾ ಮೇಡಮ್? ಸೊ ದಟ್ ಈಸ್ ಲೈಕ್ ಮೆಮೊರಬಲ್. ಐ ಮಸ್ಟ್ ಹ್ಯಾವ್ ಸೇವ್ಡ್ ಅಬೌಟ್ 700 ಮ್ಯಾರೇಜಸ್. ಒಂದು 17 ಮದುವೆ ಮಾಡಿದ್ದೀನಿ. ಇರಲಿ ಇರಲ್ಲ, ಒಂದು 17 ಜನಕ್ಕೆ ಮದುವೆ ಮಾಡಿಸಿದ್ದೀನಿ. ಅದು ಮೆಮೊರಬಲ್. ಫಸ್ಟ್ ASP ಇರುವಾಗ ಒಂದು ಹೆಣ್ಮಕ್ಳು ಕರ್ಕೊಂಡು ಓಡೋಗಿ ಬಂದುಬಿಟ್ಟಿದ್ದಾನೆ. ಸರ್ ನೀವೇ ಮದುವೆ ಮಾಡಬೇಕನು. ತಂಬಿ ನಾನು ಪೊಲೀಸ್ ಆಫೀಸರಪ್ಪ, ನಾನು ಮ್ಯಾರೇಜ್ ಬ್ರೋಕರ್ ಎಲ್ಲ ನನಗೆ ಬಿಟ್ಬಿಡಿನು. ಇಲ್ಲ ಸರ್ ನೀವೇ ಮಾಡಬೇಕು, ನೀವು ಮಾಡಿಲ್ಲ ನಮ್ಮ ಮಕ್ಕಳ ಕೊಂದುಬಿಡ್ತಾರೆ ಸಾರ್ನು. ಆಯಿತು, ತಂದೆ ಕರೆದಿದ್ದೀವಿ, ತಾಯಿ ಕರೆದಿದ್ದೀವಿ, ಹೇಳಿದ್ವಿ ನೋಡಿ ಈ ಥರ ಇದ್ದಾರೆ, ಇಬ್ಬರು ಕಾಲೇಜಿಂದ 6 ವರ್ಷ ಲವ್ ಮಾಡ್ತಾ ಇದ್ದಾರೆ, ತಾವು ಮದುವೆ ಮಾಡಬೇಕನ್ನ ಮಾಡಿ ಅಪ್ಪ, ಇದೊಂದು ಮಾಡಿನು. ಆಮೇಲೆ ಒಂದು ಹೆಣ್ಮಕ್ಳು ತಂದೆ ಏನು ಮಾಡಿಬಿಟ್ಟಿದ್ದಾರೆ, ಸರ್ ಬಿಡಿ ಸರ್ ನಾವು ಹೆಣ್ಮಕ್ಳು ಮನೆಗೆ ಸೇರಿಸಲ್ಲ ಸರ್, ಅವ್ರು ಯಾವಾಗ ಮನೆ ಬಿಟ್ಟು ಓಡಿ ಬಂದಿದ್ದಾರೆ ಇಲ್ಲೇ ಬಿಟ್ಟು ಹೋಗ್ತೀವಿ ಸರ್, ನೀವು ನೋಡಿಕೊಳ್ಳಿ. ನೀವು ಏನಪ್ಪ ಅದು ನಿಮ್ಮ ಕರೆದು ಮಾತಾಡ ನನಗೆ ಬಿಟ್ಬಿಟ್ಟು ಹೋಗ್ತೀರಾ. ಆಮೇಲೆ ನಾನು ಒಂದು 2-3 ದಿವಸ ಟ್ರೈ ಮಾಡಿದ್ದೀನಿ. ಬಟ್ ಅವರು ಹೆಣ್ಮಕ್ಳವ್ರ ತಂದೆ ಬಂದು ಯಾವ ಕಾರಣಕ್ಕೂ ನಾವು ಸೇರಿಸಲ್ಲ ಅಂತ ಹೇಳಿದ ಮೇಲೆ ಆಮೇಲೆ ಕಾರ್ಕಳದಲ್ಲಿ ಒಂದು ಭಟ್ರು ಕರೆದು ಮದುವೆ ಮಾಡಿಸ್ಬಿಡಪ್ಪ ಅನ್ನು. ಇಲ್ಲ ಸರ್ ಇದು ಮದುವೆ ಮಾಡಬೇಕನ್ನ ಕನ್ನಿಗೆ ದಾನೆಲ್ಲ ಕೊಡ್ಬೇಕು ಸರ್, ನೀವೇ ಕೊಟ್ಬಿಡಿನು. ನಾನು ಎಲ್ಲಿಯಪ್ಪ ಕೊಡೋದು? ಆಮೇಲೆ ಹೊಸ ಬಟ್ಟೆ ಎಲ್ಲ ತೊಗೊಂಡು ಬಂದು ನಾನು ಎಲ್ಲಿ ಕೂತು ಅಲ್ಲಿ ಎಲ್ಲ ಸಂಪ್ರದಾಯವೆಲ್ಲ ಮಾಡಿ ನಾನು ಆ ಹುಡುಗಿ ದಾನ ಕೊಟ್ಟು ಅವರಿಬ್ಬರು ಮದುವೆ ಮಾಡಿ ನಾರ್ವೇದಲ್ಲಿ ಭಾಳ ಚೆನ್ನಾಗಿದ್ದಾರೆ. ಇಬ್ಬರಿಗೆ 2 ಮಕ್ಕಳು ಕೂಡ ಇದ್ದಾರೆ. ಇಬ್ಬರು ದೊಡ್ಡ ಒಂದು ಬಯೋಟೆಕ್ನಾಲಜಿಸ್ಟ್. ಸೊ ಆ ಥರ ಯಾವ ಡನ್ ಮೆನಿ ಮದುವೆ ಮಾಡಿದ್ದೀವಿ. ಸೊ ದಯವಿಟ್ಟು ಇದು ಯಾರು ತಾವು ಭಾಳ ಎನ್ಕರೇಜ್ಮೆಂಟ್ ಆಗಿ ತಗೊಳ್ಬಾರದು. ಯಾರು ಇದನ್ನು ಓಕೆ ಈ ಥರ ಎಲ್ಲರೂ ಇರ್ತಾರೆ ಆ ಥರ ಎಲ್ಲ. ಬಟ್ ಇಟ್ ಇಸ್ ಆಲ್ ಮೇಲೆ ಸಂಬಡಿ ಈಸ್ ದೇರ್ ಅಪ್. ಸೊ ಅವನ ಪ್ರಕಾರ ಆಗ್ತದೆ. ಸೊ ದಟ್ ಫೆಲೋ ಡಿಸೈಡ್ಸ್, ಅವ್ರು ಏನು ಡಿಸೈಡ್ ಮಾಡ್ತಾರೋ ಆ ಪ್ರಕಾರ ಕೆಲವು ವಿಷಯ ಆಗ್ತದೆ. ಸೊ ಈ ಥರ ಮಾಡಿದ್ದೀವಿ ಮ್ಯಾಮ್, ಎಲ್ಲ ಆಲ್ ಮೆಮೊರಬಲ್. ಸೊ ಇವತ್ತು ಅವರೆಲ್ಲ ಬೇರೆ ಕಡೆ ನೋಡುವಾಗ ನಮಗೊಂದು ಭಾಳ ಒಂದು ಹೆಮ್ಮೆಯಾಗಿರ್ತದೆ. ಅವರು ಮದುವೆಯಾಗಿ 2 ಮಕ್ಕಳು ತೊಗೊಂಡು ಬರ್ತಾರೆ. ಅವ್ರಿಗೆ ಎಲ್ಲ ಮ್ಯಾರೇಜ್ ಆ್ಯನಿವರ್ಸರಿ ವರ್ಲ್ಡ್ನಲ್ಲಿ ಎಲ್ಲಿದ್ದೀನೋ ನಮ್ಮ ಮನೆಗೆ ಬಂದು ಒಂದು ಆಶೀರ್ವಾದ ತೊಗೊಳ್ಳಿಕ್ಕೆ ಬರ್ತಾರೆ. ಸೊ ಮೊನ್ನೆ ಬಂದಿದ್ದಾರೆ. ಈ ಟೈಮ್ ಬರುವಾಗ 2 ಮಗು ತೊಗೊಂಡು ಬಂದಿದ್ದಾರೆ. ನಮಗೊಂದು ಸಂತೋಷ ನೋಡಿ. ಒಂದು ಮದುವೆ ಒಂದು 8 ವರ್ಷ ಆದಮೇಲೆ ಕೂಡ ಚೆನ್ನಾಗಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ, ಫಾರಿನ್ನಲ್ಲಿ ಇದ್ದಾರೆ, ಒಳ್ಳೆಯ ಸಂಪಾದನೆ ಮಾಡ್ತಾರೆ. ಸೊ ಹೆಣ್ಮಕ್ಳು ತಂದೆ ತಾಯಿ ಬಂದು ಹೆಣ್ಮಕ್ಳ ಜೊತೆಗೆ ಸೇರಿಕೊಂಡಿದ್ದಾರೆ ಇತ್ತೀಚೆಗೆ. ಸೊ ಇಟ್ಸ್ ಆಲ್ ಫೈನ್ ಮ್ಯಾಮ್, ಅಲ್ಲ ಮೆಮೊರಬಲ್. ಬಟ್ ಅಗೇನ್ ವಿತ್ ಅ ವಾರ್ನಿಂಗ್ ದಟ್ ದೇ ಶುಡ್ ನಾಟ್ ಟೇಕ್ ಎನ್ಕರೇಜ್ಮೆಂಟ್. ಸೊ ಅಷ್ಟೇವಾ ಮೇಡಮ್? ಸೊ ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ವಿ ಹವ್ ಸ್ಪೋಕನ್ ಲಾಟ್. 3 ಗಂಟೆ ಮಾತಾಡಿಬಿಟ್ಟಿದ್ದೀವಿ. ಸೊ ಐ ವಿಶ್ ಯು ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಲಾಸ್ಟ್ 1 ನಿಮಿಷ. ಪರ್ಪಸ್, ವಿಷನ್, ಯುವರ್ ವೆರ್ಷನ್ ಆಫ್ ಫ್ಯೂಚರ್, ಗೇಮ್ ಚೇಂಜರ್ ತಮಗೊಂದು ಹುಡುಕಬೇಕು. ದ ಲಾಸ್ಟ್ ಪಾರ್ಟ್ ವಿ ಸ್ಪೋಕ್ ಅಬೌಟ್ ಡೆಮೋಕ್ರಸಿ ಆ್ಯಂಡ್ ಯು ಶುಡ್ ಥಿಂಕ್ ಬಿಗ್ಗರ್ ದೆನ್ ಯುವರ್ ಲೈಫ್. ಡೋಂಟ್ ಬಿ ಹ್ಯಾಪಿ ವಿತ್ ಬೀಯಿಂಗ್ ಅನ್ ಇಂಜಿನಿಯರ್, ಯು ಕ್ಯಾನ್ ಬಿ ಎ ಬೆಟರ್ ದೆನ್ ದ್ಯಾಟ್. ರನ್ ಫಾರ್ ಪಬ್ಲಿಕ್ ಆಫೀಸ್ ಸಮ್ ಟೈಮ್. ಏನಾದ್ರು ಡೆಮೋಕ್ರಸಿ ಚೇಂಜ್ ಮಾಡಬೇಕನ್ನ ಸ್ವಲ್ಪ ಕಾಲು ಒಳಗಡೆ ಇಡಬೇಕು. ಅಲ್ಲ 35-40 ವರ್ಷ ಆದಮೇಲೆ ವೆನ್ ಯು ಬಿಕಮ್ ಸೆಟಲ್ಡ್ ಇನ್ ಲೈಫ್, ತಮ್ಮ ಊರು ಪಂಚಾಯತ್ತು ಅಲ್ಲದೆ ಯಾರೋ ಒಬ್ಬರು ಒಳ್ಳೆಯ ಪಂಚಾಯತ್ ಕಂಟೆಸ್ಟ್ ಮಾಡೋರು ತಾವು ಸಪೋರ್ಟ್ ಮಾಡಿ, ಸ್ವಲ್ಪ ಪಾಲಿಟಿಕ್ಸ್ ಚೇಂಜ್ ಮಾಡಿ, ಪಾಲಿಸಿ ಚೇಂಜ್ ಆಗಬೇಕು. ಪಾಲಿಸಿ ಬದಲಾವಣೆ ಆಯ್ತು ತಮ್ಮ ಮಕ್ಕಳು ನಾಳೆ ಚೆನ್ನಾಗಿರ್ತಾರೆ. ಸೊ ಹ್ಯಾವ್ ಅ ಬಿಗರ್ ಡ್ರೀಮ್. ಲಾಸ್ಟ್ಲಿ ಯಾರೂ ಸ್ಟ್ರೆಸ್ ತಗೊಳ್ಬೇಡ. ತಾವು 99% ತೊಗೊಂಡಿದ್ದೀರನಾಲು ನಮ್ಮ ಪ್ರಕಾರ ನೀವು ಸೇಮೆ. ತಾವು 89% ತೊಗೊಂಡಿದ್ದೀರನಾಲು ಸೇಮೆ. 49% ತೊಗೊಂಡಿದ್ದೀರನಾಲು ಸೇಮೆ. ಬಟ್ ಓನ್ಲಿ ಥಿಂಗ್ ಇಸ್ ಯು ಶುಡ್ ಹ್ಯಾವ್ ಡನ್ ಯುವರ್ ಬೆಸ್ಟ್. ನನ್ನ ಬೆಸ್ಟ್ ನಾನು ಹಾಕಿದ್ದೀನಿ.